ಕೈಯಲ್ಲಿ 500 ರೂಪಾಯೋ 1000 ರೂಪಾಯಿನೋ ಇತ್ತು. ಒಂದು ಸಣ್ಣ ಚೀಲದಲ್ಲಿ, ಕೈ ಚೀಲದಲ್ಲಿ ಒಂದು 2 ಬಟ್ಟೆಗಳನ್ನು ಹಾಕ್ಕೊಂಡು ಸೀದಾ ಬೆಂಗಳೂರಿನತ್ತ ಪಯಣ ಬೆಳೆಸಿದೆ. ಫಸ್ಟಿಗೆ ನಮ್ಮ ತಂದೆ ಸ್ವಲ್ಪ ಕಣ್ಣೀರು ಹಾಕಿದರು. ಹಾಗೆ ನನ್ನ ಜೊತೆಗಾರರೊಟ್ಟಿಗೆ 4-5 ಜಾಗದಲ್ಲಿ ಕೆಲಸ ಎಲ್ಲ ಮಾಡಿ ಬೆಂಗಳೂರಿನಲ್ಲಿ ಹೌದು ಬದುಕಬೇಕು ಅಂತ ಹೇಳಿದರೆ ಏನೂ ಮಾಡಬೇಕಾಗ್ತದೆ. ಸ್ವಿಮ್ಮಿಂಗ್ ಮಾಡಿ ಎಷ್ಟೊತ್ತಾದರೂ ಪರವಾಗಿಲ್ಲ. ನನ್ನಲ್ಲಿ ಬಂಡವಾಳದ ಕೊರತೆ ಇತ್ತು, ದುಡ್ಡು ಎಲ್ಲೂ ಸಿಕ್ಕಲಿಲ್ಲ, ತುಂಬ ಕಷ್ಟ ಆಯಿತು. ಬೇರೆಯವರ ಅಂಡರ್ ಮಾಡಿದರೆ ಟೈಮಿಂಗ್ ಇರ್ತದೆ, ಇದಕ್ಕೆ ಟೈಮಿಂಗ್ ಇಲ್ಲ. ಎಷ್ಟು ದುಡ್ಡು ಬೇಕು ಹೇಳು, ನಾನು ಕೊಡ್ತೇನೆ ಅಂತ ಹೇಳಿ ನಮಗೆ ವ್ಯವಸ್ಥೆ ಮಾಡಿದರು. ಹಾಗೆ ಅಲ್ಲಿಂದ ಶುರು ಮಾಡಿದೆ ನನ್ನ ಮುಂದಿನ ಪಯಣ. ಅದು ತುಂಬ ಸುಗಮವಾಗಿ ನನಗೆ ಕೇಕು ಆಗ್ತಾರ ಆಯಿತು. ಕರಾಡ ವಿಶ್ವ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ಸ್ವಾಗತ. ಸಂಪರ್ಕ, ಸಹಕಾರ, ಸಮೃದ್ಧಿಯ ಧ್ಯೇಯದೊಂದಿಗೆ ಕರಾಡ ಬ್ರಾಹ್ಮಣ ಸಮಾಜ ಸೇವೆಯಲ್ಲಿ ಕರಾಡ ವಿಶ್ವ ದಾಪುಗಾಲು ಹಾಕ್ತಾ ಇದೆ. ನಮ್ಮ ಸಮಾಜದ ಸಾಧಕರನ್ನು ಪರಿಚಯಿಸಿ ಯುವ ಜನಾಂಗಕ್ಕೆ ಪ್ರೇರಣೆ ನೀಡುವುದು ಈ ಕಾರ್ಯಕ್ರಮದ ಉದ್ದೇಶ. ಇಂದು ನಮ್ಮೊಂದಿಗೆ ಪೂಜಾ ಬೇಕರಿ, RT ನಗರ, ಬೆಂಗಳೂರು ಇದರ ಮಾಲೀಕರಾದಂಥ ಶ್ರೀಯುತ ಕುದಿಂಗಿಲ ಗಣಪತಿ ಭಟ್ ಮತ್ತು ಮನೆಯವರು ಇದ್ದಾರೆ. ಬೇಕರಿ ಕ್ಷೇತ್ರದಲ್ಲಿ ಇವರ ಶ್ರಮ ಮತ್ತು ಸಾಧನೆ ಎಲ್ಲರೂ ಮೆಚ್ಚುವಂಥದ್ದು. ಬನ್ನಿ ಅವರೊಂದಿಗೆ ಮಾತನಾಡೋಣ. ಕುದಿಂಗಿಲ ಗಣಪತಿ ಭಟ್ ಮತ್ತು ಮನೆಯವರಿಗೆ ಸ್ವಾಗತ, ನಮಸ್ಕಾರ. ಕುದಿಂಗಿಲ ಗಣಪತಿ ಭಟ್ರೆ, ನಿಮ್ಮ ಸ್ವಲ್ಪ ಪರಿಚಯವನ್ನು, ನಿಮ್ಮ ಮನೆತನ, ನಿಮ್ಮ ಕುಟುಂಬದ ಪರಿಚಯವನ್ನು ನಮಗೆ ತಿಳಿಸ್ತೀರಾ? ನಮಸ್ಕಾರ. ನಾನು ಕುದಿಂಗಿಲ ಗಣಪತಿ ಭಟ್ ಅಂತೇಳಿ, ಊರು ಕಾಸರಗೋಡು ತಾಲೂಕಿನ ಅಗಲ್ಪಾಡಿಯ ಹತ್ತಿರ ಕುದಿಂಗಿಲ ಅಂತೇಳಿ ನಮ್ಮ ಮನೆ. ಹಳ್ಳಿ ವಾತಾವರಣ, ಚಿಕ್ಕ ವಯಸ್ಸಿನಲ್ಲಿ ಅಲ್ಲೇ ಹುಟ್ಟಿ ಬೆಳೆದದ್ದು. ಮತ್ತು ವಿದ್ಯಾಭ್ಯಾಸ ಅಗಲ್ಪಾಡಿಯಲ್ಲಿ ಹಾಗೂ ಏತಡ್ಕದಲ್ಲಿ, ಮತ್ತು ಲೋವರ್ ಬಂದುಬಿಟ್ಟು ಬೆಳಿಂಜೆ ಅಂಥೇಳಿ 3 ಶಾಲೆಗಳಲ್ಲಿ ನಾನು SLC ತನಕ ಓದಿದ್ದು. ಮತ್ತು ನನ್ನ ಶ್ರೀಮತಿಯವರು ಪ್ರತಿಮಾ ಅಂತೇಳಿ ಪಡ್ಪು ಗಣಪತಿ ಭಟ್ರ ಮಗಳು. ನನ್ನ ಮಗ ಆಶೀಶ್, ಅವನಿಗೆ 26 ವರ್ಷ, ನಮ್ಮ ಒಟ್ಟಿಗೆ ಬೇಕರಿಯಲ್ಲಿದ್ದಾನೆ. ಪೂಜಾ ಬೇಕರಿಯ ನಮ್ಮ ಮುಂದಿನ ಇದನ್ನು ಅವನೇ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತು ನಮ್ಮ ಮನೆತನ, ನಮ್ಮ ತಾಯಿಯವರು ಲಲಿತಾ ಅಂಥೇಳಿ, ಅವರು ಉಳಯ ಗೋವಿಂದ ಭಟ್ರ ಮಗಳು. ಅವರು ಸದ್ಯ ಇಲ್ಲ, ತೀರೋಗಿದ್ದಾರೆ. ನಮ್ಮ ತಂದೆ ಮಾಧವ ಭಟ್ರು ಅಂತೇಳಿ ಕುದಿಂಗಿಲ, ಅವರು 5-6 ಜನ ಅಣ್ಣ ತಮ್ಮಂದಿರ 4ನೆಯ ತಮ್ಮನಾಗಿ ಅವರು ಸದ್ಯ ಇಲ್ಲ, ತೀರೋಗಿದ್ದಾರೆ. ಮತ್ತು ನಮ್ಮ ದೊಡ್ಡ ಅಣ್ಣ ರಾಮಚಂದ್ರ ಭಟ್ ಕುದಿಂಗಿಲ ಅಂತೇಳಿ, ಅವರು ಊರಿನಲ್ಲೇ ಸೆಟ್ಲಾಗಿದ್ದಾರೆ, ಅವರು ಕೃಷಿಕ. ಇನ್ನೊಬ್ಬ ತಮ್ಮ ಬೆಂಗಳೂರಿನಲ್ಲಿದ್ದಾನೆ, ಅವನು ಇಂಜಿನಿಯರ್ ಆಗಿದ್ದಾನೆ. ಪೀಣ್ಯದಲ್ಲಿ CNC ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ. ಪ್ರಗತಿ ಇಂಜಿನಿಯರ್ಸ್ ಅಂತೇಳಿ ಕಂಪನಿ ಹೆಸರು. ಅವರ ಮಗ ಒಬ್ಬ, ಅವನು ಇಂಜಿನಿಯರ್ ಆಗಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಸದ್ಯ, ಫೈನಲ್ ಇಯರ್. ಮತ್ತು ಅವರ ಮಿಸಸ್ಸು ಮುಂಡಕ್ಕಾನದವಳು, ಮುಂಡಕ್ಕಾನ ರಮಾನಂದ್ ಅವರ ಮಗಳು. ಸರಿ, ನಿಮ್ಮ ಬಾಲ್ಯ ಮತ್ತು ಬಾಲ್ಯದ ನೆನಪುಗಳಲ್ಲಿ ಪ್ರಮುಖವಾದ ಕೆಲವು ಅಂಶಗಳನ್ನು ತಿಳಿಸ್ಬೋದಾ? ಖಂಡಿತವಾಗಿ. ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿಯವರು, ಅಂದರೆ ನಾವು ಕೃಷಿಕರು, ಅದಲ್ಲದೆ ಮನೆಯ ಒಡತಿಯಾಗಿದ್ದ ನಮ್ಮ ತಾಯಿ ಅವರು ದೇವರ ಪೂಜೆ, ಧ್ಯಾನ ಮತ್ತು ಸ್ತೋತ್ರ, ಶ್ಲೋಕಗಳು, ಶಂಖ ಊದುವುದು ಬೆಳಿಗ್ಗೆದ್ದು, ಮತ್ತು ಮಕ್ಕಳನ್ನೆಲ್ಲ ಶಾಲೆಗೆ ಹೊರಡಿಸುವ ಕೆಲಸ, ಇದರಲ್ಲೇ ಅವರು ತುಂಬ ಶ್ರಮ ಬಂದಿದ್ದಾರೆ. ಅದು ಅಲ್ಲದೆ ನಮ್ಮನ್ನೆಲ್ಲ ಬೆಳೆಸಲಿಕ್ಕೆ ಅಥವಾ ಈ ರೀತಿಯಲ್ಲಿ ಬೆಳೀಲಿಕ್ಕೆ ಕಾರಣ ಅವರೇ ಇರ್ಬೋದು, ಅಥವಾ ಅವರ ಒಟ್ಟಿಗೆ ನಮ್ಮ ತಂದೆಯವರು ಕೃಷಿಕ, ತುಂಬ ಶ್ರಮಿಕ, ತುಂಬ ಅಗಾಧವಾದ ಕೃಷಿಯ ಜ್ಞಾನ ಅವರಿಗೆ ಬಹಳವಾಗಿ ಕರಗತವಾಗಿತ್ತು. ಹಾಗಾಗಿ ಅವರ ಒಟ್ಟಿಗೆ ನಾವು ಸೇರಿ ಅವರೊಂದಿಗೆ ನಾವು ಕೈ ಜೋಡಿಸಿದಾಗ ನಮಗೂ ಮುಂದಿನ ಈ ದಿನಗಳನ್ನು ಬಹಳ ಅನುಕೂಲವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಅವರು ಕೂಡ ತುಂಬ ರೀತಿಯಲ್ಲಿ ಸಹಕಾರಿಯಾಗಿರ್ಬೋದು ಅವರಿಂದಾಗಿ. ಹಾಗೆ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರಿದಂಥ ಯಾರಾದರೂ ವ್ಯಕ್ತಿಗಳಿದ್ದಾರಾ? ಖಂಡಿತವಾಗಿ ತುಂಬ ಜನ ಇದ್ದಾರೆ.
ಪ್ರಪ್ರಥಮವಾಗಿ ಹೇಳಬೇಕು ಅಂತೇಳಿ ನಮ್ಮ ತಾಯಿಯವರು. ಅವರು ನಮ್ಮದು ಸೆಗಣಿಯ ನೆಲ, ಮನೆಯಲ್ಲಿ ಸೆಗಣಿ ಸಾರಿಸುವುದು, ಮನೆ ಗುಡಿಸುವುದು, ಪಾತ್ರೆ ತೊಳೆಯುವುದು ಎಲ್ಲವನ್ನು ಅವರಲ್ಲದೆ ಅವರ ಎಲ್ಲ ಮಕ್ಕಳಿಗೂ ಕೂಡ ಅದನ್ನು ಹೇಳಿಕೊಟ್ಟು ಅವರು ತುಂಬ ಕಷ್ಟ ಬಂದಿದ್ದರು. ಮನೆಯಲ್ಲಿ ಹಸುಗಳು ತುಂಬಿದ ಮನೆ, ಬೆಳಿಗ್ಗೆ 7 ಗಂಟೆಗೆ ಮನೆಯಲ್ಲಿ ಶಾಲೆ ಮಕ್ಕಳು ಹೊರಡಲಿಕ್ಕೆ ಶುರುವಾದರೆ ದೊಡ್ಡ ಕಾವಲಿಯಲ್ಲಿ ದೊಡ್ಡ ದೋಸೆ ಶುರುವಾದರೆ 500 ದೋಸೆಗಳನ್ನು ದಿನಾಲು ಹೊಯ್ದು ಮತ್ತು ಮಧ್ಯಾಹ್ನ ಆಗುವಾಗ ಎಲ್ಲರಿಗೂ ಊಟ, ಹೊಟ್ಟೆ ತುಂಬ ಊಟ. ನೆಂಟರುಗಳು ಮನೆಯಲ್ಲಿ ತುಂಬಿದ ಮನೆ, ದಿನಾಲು ನೆಂಟರು ಇರ್ತಿದ್ರು. ಮತ್ತು ಕೆಲಸದವರು 25 ಜನ ಇರ್ತಿದ್ರು. ಅವರಿಗೆಲ್ಲ ಊಟ ಹಾಕಿ ಕೊನೆಗೆ ಮಧ್ಯಾಹ್ನ ಮೇಲೆ 2 ಗಂಟೆ ಆದರೆ ಕಣ್ಣು ರೆಸ್ಟು ತಗೊಳ್ಳುವಂತಹ ಸಮಯ ಇಲ್ಲದ ಕಾರಣ ಮತ್ತೆ ದೋಸೆಗೆ ರುಬ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಮಾಡಿದರೆ ನಮ್ಮ ಹುಡುಗರನ್ನು ಮಕ್ಕಳನ್ನು ಎಲ್ಲ ಸೇರಿಸ್ತಿದ್ರು. ಮತ್ತೆ ಮಕ್ಕಳು ಶಾಲೆಯಿಂದ ಬಂದಾಗ ಅವರಿಗೆ ಊಟ ಬಡಿಸಿ ಮಲಗಿಸಿ ಅವರು ತಿರುಗಿ ಅವರು ಮಲಗಲಿಕ್ಕೆ ಹೋಗುವಷ್ಟರಲ್ಲಿ ರಾತ್ರಿ 10 ಗಂಟೆ ಆಗ್ತಿತ್ತು. ಅವರನ್ನು ಬಿಟ್ಟರೆ ಇನ್ಯಾವ ವ್ಯಕ್ತಿಗಳನ್ನು ನೀವು ಹೇಳಲಿಕ್ಕೆ ಬಯಸ್ತೀರಾ? ಮತ್ತು ನಮ್ಮ ತಂದೆಯವರು, ಅವರು ಕೂಡ ಹಾಗೆ ಕೃಷಿಕ. ನಾನು ಮುಂಚೆ ಹೇಳಿದ ಹಾಗೆ ಅವರು ತುಂಬ ಕಷ್ಟ ಬಂದವರು, ಎಲ್ಲರಿಗೂ ಮಕ್ಕಳನ್ನು ಕೂಡ ಸೇರಿಸಿಕೊಂಡು. ನಮ್ಮ ದೊಡ್ಡಕ್ಕ ಶಾಂತಕುಮಾರಿ ಅಂತೇಳಿ, ಅವರು ಕಾಟನ್ ಪೇಟೆಯಲ್ಲಿ ಇದ್ದರು ಆಗ ಟೈಮಿಗೆ. ಆಗ ಅವರು, ನಾನು ಶಾಲೆಗೆ ಹೋಗ್ತಾ ಇರುವಾಗ ನನ್ನನ್ನು ಒಟ್ಟಿಗೆ ಕರ್ಕೊಂಡು ಹೋದವರು ಅವರೇ. ಅವರು ಬೆಳೆಸಿದ ನನ್ನನ್ನು. ಹಾಗೆ ತನ್ನ ತಂಗಿ ಒಬ್ಬಳಿದ್ದಾಳೆ, ಅವಳು ಕಾರ್ಕಳದಲ್ಲಿ ಮಾಳ ಪ್ರಭಾಕರ ಜೋಶಿಯ ಫ್ಯಾಮಿಲಿಯವರ ಕುಟುಂಬಕ್ಕೆ ಸೇರಿದವಳು. ಹಾಗೆ ಅಲ್ಲಿಂದ ನನ್ನ ಬಾಲ್ಯದ ತೋಟ, ಆಟ ಪಾಠ ಎಲ್ಲ ಶುರುವಾಯಿತು. ಅಲ್ಲಿಂದ ತೋಟ, ನೀರಾವರಿ ಮತ್ತು ಮಣ್ಣು ಹೊರದು ಗೊಬ್ಬರ ಎಲ್ಲ ಕೆಲಸವನ್ನು ನಾನು ಸ್ವತಃ ಮಾಡ್ತಾಯಿದ್ದೆ ನಮ್ಮ ತಂದೆಯವರೊಟ್ಟಿಗೆ ಸೇರಿಕೊಂಡು. ಅಲ್ಲಿಂದ 10ನೇ ಕ್ಲಾಸು ಅಗಲ್ಪಾಡಿಯಲ್ಲಿ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರ ಅವರು ನಮಗೆ ಮಾಸ್ಟರ್ ಆಗಿದ್ದರು. ಹಾಗೆ ಅವರ ಭಾಷಣಗಳು, ಅವರ ನಡವಳಿಕೆ, ಅವರ ತಿಳುವಳಿಕೆಗಳು ಎಲ್ಲವೂ ನಮಗೆ ತುಂಬ ಫೌಂಡೇಶನ್ ಆಗಿದೆ. ಹಾಗಾಗಿ ನಮ್ಮ ಜೀವನದ ಪ್ರಥಮ ಘಟ್ಟಕ್ಕೆ ಅದು ಫೌಂಡೇಶನ್ ಆಗಿರ್ಬೋದು ಅಂತ ಕಾಣಿಸ್ತದೆ. ನಿಮ್ಮ ವಿದ್ಯಾರ್ಥಿ ಜೀವನ ಅಷ್ಟು ಸುಗಮವಾಗಿರಲಿಲ್ಲ. ಊರಿನಲ್ಲಿ ನಿಮ್ಮ ವಿದ್ಯಾಭ್ಯಾಸ ಮುಗಿಸಿದ ನಂತರ ನೀವು ಹೈಯರ್ ಎಜುಕೇಷನ್ಗೋಸ್ಕರ ಉಡುಪಿಗೆ ಸೇರಿದ್ರಿ. ಅಲ್ಲಿ ಫೀಸ್ ಕಟ್ಟುವಂತಹ ತಾಪತ್ರಯಗಳು ನಿಮ್ಮಲ್ಲಿ ಇತ್ತು ಅಂತ ಕೇಳ್ಪಟ್ಟೆ. ಅದಲ್ಲದೆ ಅಲ್ಲಿ ನಿಮಗೆ ಕೆಲವರು ಧನ ಸಹಾಯವನ್ನು ನೀಡಿ ನಿಮ್ಮ ಫೀಸಿನ ಇದನ್ನೆಲ್ಲ ಕಟ್ಟಿ ನಿಮಗೆ ಸಹಕರಿಸಿದ್ದು, ಅವರ ಹೆಸರನ್ನು ಹೇಳಿ ನಮಗೆ ತಿಳಿಸ್ತೀರಾ? ನಮ್ಮ ಜೀವನದಲ್ಲಿ ನಾವು ಮನೆಯನ್ನು ಬಿಟ್ಟು ಮುಂದಿನ ಹಿರಿಯ ಹೈಯರ್ ಎಜುಕೇಷನ್ಗೆ ಅಂತೇಳಿ ಉಡುಪಿಯಲ್ಲಿ ಹೋಗಿ ಸೇರಿದೆ. ಅಲ್ಲಿ ನಮಗೆ ಆಟ ಪಾಠಗಳು ಅದು ಇದೆಲ್ಲ ನಡೀತಾ ಇರೋದರೊಟ್ಟಿಗೆ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ. NSS, NCCಯಲ್ಲಿ B ಸರ್ಟಿಫಿಕೇಟ್ ಆಗಿದೆ. ಹಾಗೆ ತುಂಬ ಆ್ಯಕ್ಟಿವ್ ಸ್ಪೋರ್ಟ್ಸ್ನಲ್ಲೂ ಇದ್ದೆ. ಮತ್ತು ಸ್ವಿಮ್ಮಿಂಗ್ನಲ್ಲಿ ಆಗಲೇ ನನಗೆ ಗೊತ್ತಾಗೋಯಿತು, ನಾನು ಕೂಡ ಅಲ್ಲಿಯ ಈ ಸಮುದ್ರದ ಬದಿಯಲ್ಲಿರುವಂತಹ ಅವರ ಜೊತೆಗೆ ಕೂಡ ನಾನು ಕಾಂಪೀಟ್ ಮಾಡ್ಬೋದು ಅಂತ ಹೇಳುವಂಥ ಒಂದು ತಿಳುವಳಿಕೆ ನನಗೆ ಆಗಲೇ ಬಂದಿತ್ತು. ಅದರ ಮುಂದಿನ ವಿಷಯವನ್ನು ಮತ್ತೆ ಹೇಳ್ತೀನಿ. ಅಲ್ಲಿ ನಾನು ಕಾಲೇಜಿಗೆ ಹೋಗೋ ಟೈಮ್ಗೆ ಉಡುಪಿ ಶ್ರೀಕೃಷ್ಣನ ಅನುಗ್ರಹ ನನ್ನ ಮೇಲೆ ಬೀರಿದೆ ಅಂತ ನನಗೆ ಕಾಣಿಸ್ತಾ ಉಂಟು. ಹಾಗಾಗಿ ಅಲ್ಲಿ ನನಗೆ ಪಾಠಗಳಿಗೆ ಇದಕ್ಕೆ ಫೀಸ್ ಕಟ್ಟಲಿಕ್ಕೆ ಕಾಲೇಜಿಗೆ ಸ್ವಲ್ಪ ಕಷ್ಟ ಆಗಿತ್ತು. ಆದರೆ ದೇವತೆಯ ರೂಪದಲ್ಲಿ ನಮಗೆ ಕೊಡ್ಚಪ್ಪೆ ಸುಬ್ರಹ್ಮಣ್ಯ ಭಟ್ ಅಂತ ಹೇಳುವವರೊಬ್ಬರು ನಮ್ಮ ಕಾರಾಡಿಸ್ತಾರೆ, ನಮ್ಮ ನೆಂಟರೇ ಆಗಿದ್ದಾರೆ. ಅವರು ನಾನು ಬೇಕು ಅಂತ ಹೇಳಿದಾಗ ಹೋಗಿ ಅವರಲ್ಲಿ ಕೇಳಿದರೆ ಸಾಕು, ಅವರು ನನ್ನನ್ನು ಪ್ರೀತಿಯಲ್ಲಿ ಬರಮಾಡಿಕೊಂಡು ನಾನು ಹೇಳಿದಷ್ಟು ದುಡ್ಡನ್ನು ನನಗೆ ಅವರು ಕೊಡ್ತಾಯಿದ್ರು. ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಅವರನ್ನು ಈ ಸಮಯದಲ್ಲಿ ನಾವು ಖಂಡಿತವಾಗಿ ನೆನಪಿಸ್ಕೊಳ್ತಾ ಇದ್ದೀನಿ. ಉದ್ಯೋಗದ ನಿಮಿತ್ತ ನಿಮ್ಮ ಡಿಗ್ರಿಯನ್ನು ಮುಗಿಸಿಕೊಂಡು ಊರಿನ ಕಡೆಗೆ ಹೋಗದೆ ಬೆಂಗಳೂರಿನ ಕಡೆಗೆ ಪ್ರಯಾಣ ಬೆಳೆಸಿದ್ರಿ. ಬೆಂಗಳೂರಿನಲ್ಲಿ ಎಂಥ ಅನುಭವ ಆಯಿತು? ಅಲ್ಲಿಂದ ಯಾವ ಉದ್ಯೋಗವನ್ನು ಹಿಡಿದ್ರಿ, ಅದನ್ನು ತಿಳಿಸ್ತೀರಾ? ನಾನು ನನ್ನ ಹೈಯರ್ ಎಜುಕೇಷನ್ ಆದಮೇಲೆ ನಮಗೆ ಮನೆಯಲ್ಲಿ ನಮ್ಮ ಅಣ್ಣ ಇದ್ದಾರೆ ಹಿರಿಯರು, ಅವರು ತೋಟಗಾರಿಕೆಯನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳುವಂಥ ಒಂದು ಅವರಲ್ಲಿ ಕಾನ್ಫಿಡೆನ್ಸ್ ಇತ್ತು. ಹಾಗೆ ನಾನು ಸ್ಲೋ ಆಗಿ ಅಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಹೊರಟೆ. ಆಗ ಫಸ್ಟಿಗೆ ನಮ್ಮ ತಂದೆ ಸ್ವಲ್ಪ ಕಣ್ಣೀರು ಹಾಕಿದರು, ಬೇಡಪ್ಪ ಹೋಗಬೇಡ,
ಇದು ತೋಟದಲ್ಲೇ ನೋಡ್ಕೊಂಡು ನನ್ನೊಟ್ಟಿಗೆ ನೀನು ಸಹಾಯ ಮಾಡ್ಕೊಂಡಿರು ಅಂತ ಹೇಳಿದರು. ಆದರೆ ನನ್ನ ಮುಂದಿನ ಜೀವನ ಅಥವಾ ದೇವರು ನನಗೆ ತೋರಿಸುವ ದಾರಿ ಆ ಕಡೆ ಇರಲಿಲ್ಲ ಅಂತ ಕಾಣಿಸ್ತದೆ, ಅಥವಾ ನನ್ನ ಅನ್ನದ ಋಣ ಬೆಂಗಳೂರಿನಲ್ಲೇ ಇತ್ತೇನೋ. ಅದಕ್ಕೋಸ್ಕರ ನಾನು ಬೆಂಗಳೂರಿಗೆ ಹೊರಡುವಾಗ ಕೈಯಲ್ಲಿ 500 ರೂಪಾಯೋ 1000 ರೂಪಾಯಿನೋ ಇತ್ತು. ಕೈಯಲ್ಲಿ ಒಂದು ಸಣ್ಣ ಚೀಲದಲ್ಲಿ, ಕೈ ಚೀಲದಲ್ಲಿ ಒಂದು 2 ಬಟ್ಟೆಗಳನ್ನು ಹಾಕ್ಕೊಂಡು ಸೀದಾ ಬೆಂಗಳೂರಿನತ್ತ ಪಯಣ ಬೆಳೆಸೆ. ನನಗೆ ಇರಲಿಕ್ಕೆ ಎಲ್ಲೂ ನೆಲೆ ಇರಲಿಲ್ಲ. ಆಗ ನಮ್ಮ ಅಕ್ಕ, ನಮ್ಮ ದೊಡ್ಡಕ್ಕ ಅವರು ಕರೆದ್ರು ನನಗೆ, ಬಾಪ ನೀನು ನಮ್ಮೊಟ್ಟಿಗಿರು, ನಿನಗೆ ಜೀವನದ ದಾರಿ ಸಿಗ್ಬೋದು ಅಂತೇಳಿ ಹೇಳಿದರು. ಮತ್ತು ಅವರಿಗೆ ನಮಗೆ ಉದ್ಯೋಗ ಕೊಡಿಸುವಷ್ಟು ಅವರಲ್ಲಿ ಆ ರೀತಿಯದ್ದು ಅವರಿಗೆ ಐಡಿಯಾ ಇರಲಿಲ್ವೇನೋ. ಬಟ್ ನಾನು ನನ್ನ ಗ್ರ್ಯಾಜುಯೇಷನ್ ಆದ್ದರಿಂದ ನಾನು ಅದನ್ನು ಹುಡುಕುವಂಥ ವ್ಯವಸ್ಥೆ ಇದನ್ನು ನಾನೇ ಪರಿಕಲ್ಪಿಸಿಕೊಂಡೆ ನನ್ನಷ್ಟಕ್ಕೆ. ಹಾಗೆ ನನ್ನ ಜೊತೆಗಾರರೊಟ್ಟಿಗೆ 4-5 ಜಾಗದಲ್ಲಿ ಕೆಲಸ ಎಲ್ಲ ಮಾಡಿ ಬೆಂಗಳೂರಿನಲ್ಲಿ ಕೊನೆಗೆ ಲಾಸ್ಟಿಗೆ ನನಗೆ ದೇವರು ಕರುಣಿಸಿದಂಥ ಆ ಒಂದು ದಾರಿ ಏನು ಅಂತ ಹೇಳಿದರೆ, ನಾನು ಒಳ್ಳೆಯ ಸ್ವಿಮ್ಮರ್ ಆಗಿದ್ದೆ, ಸ್ಪೋರ್ಟ್ಸ್ಮ್ಯಾನ್ ಆಗಿದ್ದೆ. ಹಾಗೆ ಅಲ್ಲಿಂದ ನನಗೆ ಯಾವುದೋ ಇದರಲ್ಲಿ ಸ್ವಿಮ್ಮರ್ ಬೇಕು ಅಂಥೇಳಿ ಇದು ಅಡ್ವರ್ಟೈಸ್ಮೆಂಟ್ ಹಾಕಿದರು. ಹಾಗೆ ನಾನು ಹೋದರೆ ಅಲ್ಲಿ ಒಂದು 20-25 ಜನ ಸ್ವಿಮ್ಮಿಂಗ್ ಮಾಡ್ತಾಯಿದ್ರು ನಮ್ಮೊಟ್ಟಿಗೆ ಕಾಂಪಿಟೇಷನ್ಗೆ. ಆಗ ಅವ್ರು ಹೇಳಿದರು, ಸ್ವಿಮ್ಮಿಂಗ್ ಮಾಡಿ ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತೇಳಿ. ಆಗ ಸ್ವಿಮ್ಮಿಂಗ್ ಮಾಡ್ತಾ ಕೊನೆಗೆ ಲಾಸ್ಟಿಗೆ ಒಂದು 5-6 ರೌಂಡು, ಒಂದು ಅರ್ಧ ಗಂಟೆ ಸ್ವಿಮ್ಮಿಂಗ್ ಮಾಡಿದ ಕೂಡಲೇ ನೋಡ್ತೇನೆ ನನ್ನೊಟ್ಟಿಗೆ ನಾನು ಬಿಟ್ಟರೆ ಇನ್ನೊಬ್ಬನೇ ಇದ್ದ ಸ್ವಿಮ್ಮಿಂಗ್ ಮಾಡಿಕೊಂಡು. ಆಗ ನನಗೆ ಗೊತ್ತಾಯಿತು ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಆಗಲೇ. ಹಾಗೆ ಅವ್ರು ಹೇಳಿದರು, ಬನ್ನಿ ನೀವು ನೆಕ್ಸ್ಟ್ ನಿಮಗೆ ಇಂಟರ್ವ್ಯೂಯಲ್ಲಿ ನಾನು ಇದು ಮಾಡ್ತೀನಿ ಅಂಥೇಳಿ. ನನಗೆ ಖಂಡಿತ ನನಗೆ ಕೆಲಸ ಸಿಕ್ಕಿತ್ತಾಗ. ಅಲ್ಲಿಂದ ನನ್ನ ಜೀವನದ ದಿಕ್ಕು ಬೇರೆ ಕಡೆಗೆ ಹೋಯಿತು. ಅಲ್ಲಿ ನಾನು ಊರಿಂದ ಹೊರಟಾಗ ಅಲ್ಲಿ ಡ್ರೈವಿಂಗ್ ಕಲ್ತಿದ್ದೆ ಅಲ್ಪ ಸ್ವಲ್ಪ. ಆಗ ನಾನು ತಿಳ್ಕೊಂಡಿದ್ದೆ ಡ್ರೈವರ್ ಆಗಬೇಕು ಅಂತೇಳಿ. ಎಲ್ಲ ಊರಿನಲ್ಲಿರುವ ಈ ಚಿಕ್ಕ ಮಕ್ಕಳಿಗೆಲ್ಲ ಇದು ಬಸ್ಸಿನಲ್ಲೆಲ್ಲ ಹೋದರೆ ಡ್ರೈವರ್ನ ಬಗ್ಗೆ ಅಟ್ರಾಕ್ಷನ್ ಇರುತ್ತೆ, ಯಾಕಂದರೆ ಅವನಿಗೆ ಚಕ್ರ ತಿರುಗಿಸ್ತಾನೆ, ಅವನೇ ಲೀಡರ್ ಅಂತೇಳಿ, ಅವನದ್ದೇ ಬಸ್ ಅಂತೇಳಿ ಆ ಥರ ನಮಗೆ ಭಾವನೆ ಇತ್ತು. ಹಾಗೆ ನಾನು ಡ್ರೈವರ್ ಆಗ್ಬೋದನ್ನೋ ತಿಳ್ಕೊಂಡಿದ್ದೆ. ಆದರೆ ನನಗೆ ಡ್ರೈವರ್ ಬದಲು ಡೈವರ್ ಆಗಿದ್ದೀರಾ? ಹೌದು. ಒಂದು ಸ್ಪೆಲ್ಲಿಂಗಲ್ಲಿ ಬದಲಾವಣೆ ಆಯಿತು. ನಾನು ಸೀದಾ ಡೈವರ್ ಆದೆ. ಡೈವರ್ ಅಂತ ಹೇಳಿದರೆ ಸ್ವಲ್ಪ ಜನರಿಗೆ ಗೊತ್ತಿರ್ತದೆ, ಮುಳುಗು ತಜ್ಞರು. ಹಾಗೆ ಅಲ್ಲಿಂದ ನನ್ನ ಪಯಣ ಸೀದಾ ಮುಂಬೈ ಮಹಾರಾಷ್ಟ್ರದ ಕಡೆಗೆ ಸೀದಾ ಎಳ್ಕೊಂಡೋಯ್ತು. ನನ್ನ ಜೀವನದ ಪಯಣ ಅಲ್ಲಿಂದ ಶುರು ಆಯಿತು. ಒಬ್ಬ ಮುಳುಗು ತಜ್ಞನ ಕರ್ತವ್ಯ ಏನು? ಈಗ ಅರ್ಧ ಗಂಟೆ 1 ಗಂಟೆ ನೀರಿನೊಳಗೆ ಡೇಂಜರಸ್ ಮೊಮೆಂಟ್ಸ್ ಇರ್ತದೆ, ಅಂತಲ್ಲಿ ನೀವು ಮುಳುಗಿ ಎಲ್ಲೆಲ್ಲ ಮುಳುಗಿದ್ದೀರಿ, ಎಲ್ಲೆಲ್ಲ ಯಾವ ಸಾಧನೆಯನ್ನು ಮಾಡಿದ್ದೀರಿ, ಅದನ್ನು ಹೇಳ್ಬೋದಾ? ಪ್ರಪ್ರಥಮವಾಗಿ ನನ್ನ ಇಂಟರ್ವ್ಯೂ ಆದ ಮರು ದಿವಸದಿಂದಲೇ ನನಗೆ ಫುಲ್ ಟೈಮ್ ಸ್ವಿಮ್ಮಿಂಗು, ಫ್ರೀ ಸ್ವಿಮ್ಮಿಂಗು, ಮತ್ತು ಸ್ವಿಮ್ಮಿಂಗ್ನಲ್ಲಿ ಬ್ಯಾಕ್ ಸ್ಟ್ರೋಕು, ಮತ್ತು ಬ್ರೆಸ್ಟ್ ಸ್ಟ್ರೋಕು, ಮತ್ತು ಫ್ರೀ ಸ್ಟೈಲು ಎಲ್ಲವನ್ನು ನಾನು ಅಲ್ಲೇ ಕಲಿತೆ. ಅಲ್ಲಿಂದ ನಮಗೆ ಅವ್ರು ಹೇಳಿದರು, ನೀವು ಫಿಸಿಕಲಿ ಫಿಟ್ ಆಗಿದ್ದೀರಿ, ನಿಮ್ಮನ್ನು ಬಾಂಬೆಗೆ ಕರ್ಕೊಂಡೋಗಿ ಅಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ ಅಂತೇಳಿ. ಹಾಗೆ ಅಲ್ಲಿ ಎಲ್ಲ ನನ್ನ ಒಟ್ಟಿಗೆ ಇದ್ದವರೆಲ್ಲ ಎಕ್ಸ್ ನೇವಿ ಮಿಲಿಟ್ರಿಯಲ್ಲಿದ್ದವರೇ, ಅವರು ಎಲ್ಲ ಫಿಟ್ ಬಾಡಿಯವರು. ನಾವು ಸ್ವಲ್ಪ ನೋಡುವಾಗ ಸ್ವಲ್ಪ ವೀಕ್ ಇದ್ದೇವೆ ಅವರ ಮುಂದೆ. ಆದರೆ ಕಲಿತಾ ಈ ನಾವು ತಿಂದ ಆಹಾರ ಹೇಗೆ ನಮಗೆ ಹೊಟ್ಟೆಯಲ್ಲಿ ಜೀರ್ಣ ಆಗ್ತದೋ ಅದೇ ಥರ ಅವರು ಕಲಿಸಿಕೊಟ್ಟ ಪಾಠ ಎಲ್ಲ ನಮಗೆ ಜೀರ್ಣ ಆಗ್ತಾ ಹೋಯಿತು. ಆಗ ನೀವು ನಿಮ್ಮ ಪಯಣವನ್ನು ನೇವಿ ಕಡೆ, ಭಾರತೀಯ ನೇವಿ ಕಡೆ ಯಾಕೆ ಮುಂದುವರಿಸಲಿಲ್ಲ? ನಿಮಗೆ ಆಪ್ಷನ್ ಏನಾದರೂ ಸಿಕ್ಕಿತ್ತಾ? ಇಲ್ಲ, ಆಗ ನಾವು ಉದ್ಯೋಗವನ್ನು ಹೊರಿಸಿಕೊಂಡು ಹೋದವರು ವಿನಃ ಟ್ರೈನಿಂಗಿಗೆ ನಾವು ಹೋಗಲಿಲ್ಲ. ಆಗ ನಾವು ಪ್ರೈವೇಟ್ನಲ್ಲೇ ಅಲ್ಲೇ ನಮಗೆ ಕೈ ತುಂಬ ಧನ ಸಿಗ್ತಾಯಿತ್ತು. ಹಾಗೆ ನಾವು ಈ ಲೈನಲ್ಲೇ ಅಲ್ಲೇ ಬಾಕಿ ಆದೆವು. ಅಥವಾ ನನ್ನ ಹಣೆ ಬರಹದಲ್ಲಿ ಏನು ಬರೆದಿದ್ದೋ ಆ ಕಡೆಗೇ ನನ್ನನ್ನು ಎಳಿತಾಯಿತು. ಸರಿ, ನಾನು ಆ ನುರಿತ ತಜ್ಞರ ಒಟ್ಟಿಗೆ ಹೋಗಿ ಅವರಿಂದ ನಾನು ಅಂಡರ್ ವಾಟರ್ ಡೈವರ್ ಆಗಿ ಕಲಿಯೋ ಬಗ್ಗೆ ನಾನು ತುಂಬ ಇಂಟ್ರೆಸ್ಟ್ ತೊಗೊಂಡಿದ್ದೆ. ಮತ್ತು ಫಿಸಿಕಲ್ ಫಿಟ್ನೆಸ್ ಇತ್ತು. ಡೈಲಿ 2 ಅವರ್ 3 ಅವರ್ ಸ್ವಿಮ್ಮಿಂಗ್ ಮಾಡ್ತಾಯಿದ್ದೆ. ಹಾಗೆ ಮಾಡಿ ಕೊನೆಗೆ ನೀರಿನ ಒಳಗೆ ಹೇಗೆ ಇಳಿಯೋದು, ಅದಕ್ಕೆ ಬೇಕಾದ ಮಿಷಿನರಿಗಳನ್ನು ಹೇಗೆ, ಪ್ಲ್ಯಾಂಟನ್ನು ಹೇಗೆ ರೆಡಿ ಮಾಡೋದು ಎಲ್ಲವನ್ನು ನಾನು ಕಲಿತುಕೊಂಡೆ. ನಿಮ್ಮ ಪ್ರಥಮ ಡೈವಿಂಗ್ ಎಲ್ಲಿ ಆಯಿತು? ಯಾವ ಸಂಸ್ಥೆಯಲ್ಲಿ, ಯಾವ ಜಾಗದಲ್ಲಿ? ಪ್ರಪ್ರಥಮವಾಗಿ ನಾನು ಡೈವಿಂಗು ಅಂದರೆ ಸಣ್ಣ ಮಿಷಿನ್ ಇಟ್ಕೊಂಡು ಸ್ವಿಮ್ಮಿಂಗ್ ಪೂಲ್ನೆಲ್ಲ ಮಾಡ್ತಿದ್ದೆ. ಆಮೇಲೆ ನಿಜವಾದ ಇದು ಸ್ಟಾರ್ಟ್ ಆಗಬೇಕಾದ್ರೆ
ಮುಂಬೈಯಲ್ಲಿ ಬಾರವಿ ಡ್ಯಾಮ್ ಅಂತೇಳಿ ಅಲ್ಲಿ ಹೋಗಿ ಹೆಚ್ಚು ಕಮ್ಮಿ ಒಂದು 50 ಅಡಿ ಡೈವಿಂಗು ಸ್ಲೋಲಿ ಮಾಡ್ಕೊಂಡು ಹೋದೆ. ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಕಮ್ಮಿ ಆಗ್ತದೆ, ಕಿವಿಗೆ ಸಮಸ್ಯೆ ಆಗ್ತದೆ, ಮತ್ತು ಒಳಗೆ ಹೋದ ಮೇಲೆ ಎಲ್ಲವೂ ಕತ್ತಲೆ, ಎಲ್ಲ ಸ್ಪರ್ಶ ಜ್ಞಾನದಲ್ಲಿ. ಎಷ್ಟು ಗಂಟೆ ನೀರಿನ ಒಳಗೆ ನೀವು ಇರಬೇಕಾಗ್ತದೆ? ಹೆಚ್ಚು ಕಮ್ಮಿ ನಾವು 1 ಗಂಟೆ ಇರಬೇಕಾಗ್ತಿತ್ತು ಅಲ್ಲಿ. ಮನಸ್ಸಿಗೆ ಧೈರ್ಯವನ್ನು ಹೇಗೆ ತರ್ತಾ ಇದ್ರಿ? ಹೌದು ಬದುಕಬೇಕು ಅಂತ ಹೇಳಿದರೆ ಏನೂ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ತಿರುಗಿ ನಾವು ವಾಪಸ್ಸು ಮನೆಗೆ ಖಾಲಿ ಕೈಯಲ್ಲಿ ಹೋಗೋ ಬದಲು ತಿರುಗಿ ಅಲ್ಲೇ ನಾವು ನಮ್ಮ ಜೀವನವನ್ನು ನಮ್ಮ ಶರೀರವನ್ನು ದಂಡಿಸಿ ಆದರೂ ನಾವು ಆ ಬಗ್ಗೆ ಜೀವನದ ಪಾಠವನ್ನು ಕಲಿಬೇಕಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಚೂಸ್ ಮಾಡಿಕೊಂಡೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಡೈವಿಂಗು. ಅರ್ಧ ಅವರ್ ಆಯಿತು, 1 ಅವರ್ ಆಯಿತು. ಅಲ್ಲಿಂದ 3 ತಿಂಗಳು ಸತತವಾಗಿ ದಿನನಿತ್ಯ ಬೆಳಿಗ್ಗೆ 6 ಗಂಟೆಗೆ ನಮ್ಮ ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿಗಳನ್ನು ಮತ್ತು ನಮ್ಮ ಏರ್ ಸಿಲಿಂಡ್ರ್ಗಳು ಅದನ್ನೆಲ್ಲ ಫಿಲ್ಲಪ್ ಮಾಡೋದು, ಅದರ ಮಿಷಿನ್ಗಳನ್ನು ಸೆಟ್ ಮಾಡೋದು ಮಾಡಿಕೊಂಡು ಸೈಟ್ನಲ್ಲಿ ಹೋಗಿ ಬಿಸಿಲಿನಲ್ಲಿ ನೀರಿನ ಮೇಲೆ ತೆಪ್ಪದ ಮೇಲೆ ಕೂತ್ಕೊಂಡು ಅಲ್ಲಿ ಡೈವಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮ ಈ ಯಶಸ್ಸಿಗೆ ಡೈವಿಂಗ್ ಮಾಡಬೇಕಿದ್ರು ಧೈರ್ಯ, ಸಾಹಸ ಎಲ್ಲನೂ ಬೇಕು. ಏನು ಕಾರಣ? ಅದು ನಾವು ಊರಿನಲ್ಲಿರುವಾಗ ನಮ್ಮ ಮನೆಯಲ್ಲಿ ತೋಟ ಬದಿಯಲ್ಲಿ ನೀರಾವರಿಗೆ ಚಿಕ್ಕದು ಕಂಟ್ರಿ ಡ್ಯಾಮ್ ಮಾಡ್ತಾಯಿದ್ವಿ. ಅಂದರೆ ಬಾಂದು ಕಟ್ಟ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಚಿಕ್ಕದಿರುವಾಗಲೇ ಈಜಾಡ್ತಾ ಇದ್ದೀವಿ. ಅದರ ಮೇಲೆ ಬಾಳೆಯ ಕಂಬದಲ್ಲಿ ಪಿಂಡಿ ಅಂತ ಹೇಳಿದರೆ ಅದನ್ನು ಜಾಯಿಂಟ್ ಮಾಡಿ ಅದರ ಮೇಲೆ ಕೂತ್ಕೊಂಡು ತೋಟದ ಬದಿಯಲ್ಲಿದ್ದ ಅಡಿಕೆ ತೆಂಗಿನಕಾಯನ್ನೆಲ್ಲ ಹೆಕ್ಕಿಕೊಂಡು ಅಲ್ಲಿ ಈಜಾಡಿಕೊಂಡು. ಎಷ್ಟನೇ ವಯಸ್ಸಿನಲ್ಲಿ ನೀವು ಈಜನ್ನು ಕಲ್ತ್ರಿ? ಹೌದು, ನಾನು ಫಸ್ಟಿಗೆ ನಮ್ಮ ತೋಟದಲ್ಲಿ ಪಂಪ್ ಆನ್ ಮಾಡ್ತಾಯಿದ್ರು, ಇಂಜಿನ್ ಆನ್ ಮಾಡಿದರೆ ಇದರಲ್ಲಿ ನೀರಾವರಿಗೆ ಅದರ ಸಣ್ಣ ದಂಡೆಗಳಲ್ಲಿ ನೀರು ಹೋಗ್ತಾಯಿತ್ತು. ಆ ನೀರಲ್ಲೇ ಸಣ್ಣ ಕಟ್ಟೆ ಕಟ್ಟಿಕೊಂಡು ಅಲ್ಲೇ ಕೈಕಾಲು ಹೊಡ್ಕೊಂಡು ನಾವು ಸ್ವಿಮ್ಮಿಂಗ್ ಮಾಡ್ತಾಯಿದ್ದೆವು. ಅದು ನೆಲದ ಮೇಲೆ ತಾಗಿಕೊಂಡು ಇರ್ತಿತ್ತು ಬಾಡಿ. ಹಾಗೆ ನಾವು ನೀರಿನ ಹತ್ರ ಹೋದ ಕೂಡಲೇ ತೋಡಿನಲ್ಲಿ ಹಸುಗಳನ್ನು ಸ್ನಾನ ಮಾಡಿಸುವಾಗ ಆಗ ನಾನು ಸುಮ್ಮನೆ ಕೈಕಾಲು ಹೊಡೆದು ಸಾಕು, ನನಗೆ ಈಜಾಡು ಬಂದಿತ್ತು. ಯಾರು ಕಲಿಸಿಕೊಡಲಿಲ್ಲ ಅಂತ ಕಾಣ್ತದೆ, ಗೊತ್ತಿಲ್ಲ. ಮುಂಬೈಯಿಂದ ನೆಕ್ಸ್ಟ್ ನಮ್ಮ ಉದ್ಯೋಗ ಕಾಂಟ್ರಾಕ್ಟ್ ಕೆಲಸ ನಮ್ಮ ಕಂಪನಿಯವರಿಗೆ ಸೀಲೇರು ಅಂಥೇಳಿ ಆಂಧ್ರ ಪ್ರದೇಶದಲ್ಲಿ ಈಸ್ಟ್ ಗೋದಾವರಿ ಡಿಸ್ಟ್ರಿಕ್ಟು, ಅಲ್ಲಿ ಕೆಲಸ ಇತ್ತು. ಅಲ್ಲಿಗೆ ಸೀದಾ ನಮ್ಮ ಸಾಮಾನು ಸರಂಜಾಮುಗಳನ್ನೆಲ್ಲ ತಗೊಂಡು ಅಲ್ಲಿಗೆ ಹೋಗಿದ್ವಿ. ಅದು ಗುಡ್ಡಗಾಡು ಪ್ರದೇಶ. ಅಲ್ಲಿ ತುಂಬ ಹೀಟ್ ಇರುವಂಥ ಹೆಚ್ಚು ಕಮ್ಮಿ 46 ಡಿಗ್ರಿ. ಭದ್ರಾಚಲಂ, ಕೊತ್ತಗುಡಂ, ಮೊತ್ತಗುಡಂ ಮತ್ತು ಸೀಲೇರು. ಅಲ್ಲಿ ಅಪ್ಪರ್ ಸೀಲೇರು ಮತ್ತು ಲೋವರ್ ಸೀಲೇರು ಪ್ರಾಜೆಕ್ಟ್ ಅಂತ ಎರಡಿತ್ತು. ಅಲ್ಲಿ ನಮಗೆ ಯಾವುದೋ ಡ್ಯಾಮ್ ಪ್ರಾಜೆಕ್ಟ್ನ ಲೀಕೇಜ್ ಚೆಕ್ ಮಾಡೋದಕ್ಕೆ ಒಂದು ಕೊಟ್ಟಿದ್ದರು, ಜಾಬು. ಅಲ್ಲಿ ಎರಡನೇ ನನ್ನ ಬಹಳ ಕಷ್ಟದ ದಿನಗಳ ಡೈವಿಂಗಿನದು ಇದನ್ನು ನಾನು ಅಲ್ಲಿ ಮಾಡಬೇಕಾಗಿ ಬಂತು. ಅಲ್ಲಿ ಬಹಳ ಕಷ್ಟ ಆಯಿತು. ಯಾಕೆ ಅಂತ ಹೇಳಿದರೆ ಮೇಲೆ ತುಂಬ ಬಿಸಿ ಇದ್ದರೆ ನೀರಿನೊಳಗೆ 50 ಅಡಿ ಹೋದರೆ ಸಾಕು, ತುಂಬ ಚಳಿ, 3 ಡಿಗ್ರಿ 4 ಡಿಗ್ರಿ ಹೆಚ್ಚು ಕಮ್ಮಿ ಇರ್ತಾಯಿತ್ತು ಡಿಗ್ರಿ. ಅಲ್ಲಿ ತಣ್ಣಗಿರ್ತಾಯಿತ್ತು. ಅಲ್ಲಿಂದ ನಮಗೆ ಡೈವಿಂಗ್ ರೂಲ್ಸ್ ಪ್ರಕಾರ ಸಿಲ್ ಲೆವೆಲಿಂದ ಮೇಲೆ ಹೋದಂಗೆ, ಅಂದರೆ ಗುಡ್ಡ ಪ್ರದೇಶದಲ್ಲಿ ಡೈವಿಂಗ್ ಮಾಡುವಾಗ ಅದಕ್ಕೆ ಸ್ಟಾಪೇಜ್ ಅಂತೇಳಿ ಇರ್ತಾಯಿತ್ತು. ಇಲ್ಲಾಂದರೆ ನೈಟ್ರೋಜನ್ ನಾರ್ಕೋಟಿಕ್ಸ್ ಅಂತೇಳಿ ಅದೊಂದು ಪ್ರಾಬ್ಲಮ್. ಅಂದರೆ ಆ ಗಾಳಿಯಲ್ಲಿ ನಾವು ಎಳೆದಂಥ ಗಾಳಿಯಲ್ಲಿ ಇರುವಂತಹ ನೈಟ್ರೋಜನ್ ಅಂಶ ನಮ್ಮ ಬ್ಲಡ್ ಸೆಲ್ಗಳಲ್ಲಿ ಹೋಗಿ ನಿಲ್ತಾಯಿತ್ತು. ಅದನ್ನು ನಾವು ಹೊರಗೆ ತೆಗಿಲಿಕ್ಕೆ ಅಲ್ಲಲ್ಲಿ 30 ಮೀಟರ್, 20 ಮೀಟರ್, 10 ಮೀಟರ್ ನೀರಿನ ಮೇಲ್ಭಾಗದಿಂದ ಇರುವಂಥ ಲೆಕ್ಕ ಅಲ್ಲಿ ನಿಲ್ಲಬೇಕಾಗ್ತಿತ್ತು. ಒಂದು 3/4 ಗಂಟೆ ಡೈವಿಂಗ್ ಮಾಡಿದರೆ ಹೆಚ್ಚು ಕಡಿಮೆ 15 ನಿಮಿಷ 30 ಮೀಟ್ರಲ್ಲಿ, ಆಮೇಲೆ 20 ಮೀಟ್ರಲ್ಲಿ ಬಂದರೆ ಒಂದು 10 ನಿಮಿಷ, ಮತ್ತು ತಿರುಗಿ 5 ಮೀಟ್ರಲ್ಲಿ ಬಂದರೆ 10 ಮೀಟ್ರಲ್ಲಿ ಬಂದರೆ ತಿರುಗಿ ಒಂದು 7 ನಿಮಿಷ. ಹೀಗೆಲ್ಲ ಅದರದ್ದು ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ನಾವು ಸ್ಟಾಪೇಜ್ ತೊಗೊಳ್ಬೇಕಾಗಿತ್ತು. ನಮಗೆ ನೀರಿನೊಳಗೆ ಸುಸ್ತಾದರೂ ಅದನ್ನು ತಗೊಂಡೇ ಬರಬೇಕಿತ್ತು. ಹಾಗೆ ನಾವು ತುಂಬ ಚಳಿಯಿಂದ ಮೇಲೆ ಬಂದಾಗ 30 ಮೀಟ್ರಿಗೆ ಬಂದಾಗಲೇ ನಮಗೆ ನೀರೆಲ್ಲ ಬಿಸಿ ಬಿಸಿ ಅನ್ನಿಸ್ತಿತ್ತು. ಇನ್ನು 20 ಮೀಟ್ರ್ ಬಂದಾಗ ಇನ್ನೂ ಸ್ವಲ್ಪ ಬಿಸಿ ಅನ್ನಿಸ್ತಿತ್ತು. ಇನ್ನು ಮೇಲೆ ಬಂದಾಗ ತುಂಬ ಚೆನ್ನಾಗಿ ವಾಮ್ ಆಗ್ತಿತ್ತು. ಇಷ್ಟು ಮಾಡಿ ಮೇಲೆ ಬಂದರೆ ಒಂದು ಲೋಟ ಬ್ಲ್ಯಾಕ್ ಟೀ ಕೊಡ್ತಿದ್ರು. ಆ ಬ್ಲ್ಯಾಕ್ ಟೀಯನ್ನು ಕುಡಿದ್ರೆ ನಮ್ಮ ಶರೀರ ಎಲ್ಲ ಬಲವಂತವಾಗಿರ್ತಿತ್ತು. ಅಷ್ಟೇ ನಾವು ಶಕ್ತಿ ಇರ್ತಾಯಿತ್ತು. ನಾವು ತಿರುಗಿ ನೀರಿನಲ್ಲಿ ಹಾರಿದರೆ ಬಂದ ಮೇಲೆ
ಹಾರಿದರೆ ನಮ್ಮ ಬಾಡಿ ಕೆಳಗೆ ಹೋಗ್ತಾ ಇರಲಿಲ್ಲ, ಬೋಯಿನ್ಸಿ ಜಾಸ್ತಿ ಇರ್ತಾ ಇತ್ತು ನಮ್ಮ ಬಾಡಿಗೆ, ಅಂದರೆ ಸ್ಯಾಚುರೇಟ್ ಆಗ್ತಿತ್ತು ಬಾಡಿ. ಹೀಗೆಲ್ಲ ಕೆಲವು ಅನುಭವಗಳು. ಅಲ್ಲಿ ಬೆಂಗಳೂರಿನಲ್ಲಿ ಸಹ ನಾವು ತಿಪ್ಪಗೊಂಡಳ್ಳಿ ಡ್ಯಾಮ್ ಅಂತ ಉಂಟು, ಅಲ್ಲಿ ಕೂಡ ಕೆಲಸ ಮಾಡಿದ್ದೇನೆ. ಅಲ್ಲಿ ಕೂಡ ಯಾವುದೋ ಗೇಟ್ನ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಿದ್ದೇನೆ. ಅದು ಮತ್ತು ಯಾರೋ ಒಬ್ಬರು ಇಂಜಿನಿಯರ್ ಯಾರೋ ಅಲ್ಲಿ ಸುಸೈಡ್ ಮಾಡಲಿಕ್ಕೆ ಹೋಗಿ ಅವರ ಬಾಡಿ ಇದು ಕೆಳಗೆ ಬಿದ್ದಿತ್ತು. ಅದನ್ನು ಕೂಡ ನಾವು ರಾತ್ರಿ 12 ಗಂಟೆಗೆ ನಾವು ತೆಗೆದಿದ್ದೇವೆ, ಬಾಡಿ ತೆಗೆದು ಹೊರಗೆ ತೆಗೆದಿದ್ದೇವೆ. ಈ ಥರ ಬೇರೆ ಬೇರೆ ಅನೇಕ ಅನುಭವಗಳು ನಮ್ಮ ಜೀವನದಲ್ಲಿ ಎದುರಾಗಿದೆ. ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟದ ಜೀವನ ಇದು. ಹಾಗೆ ಅದನ್ನು ಯಾವುದೋ ಕಾರಣಕ್ಕಾಗಿ ನಾವು ಬೆಂಗಳೂರಿಗೆ ಬಂದ ಮೇಲೆ ಈ ರೀತಿಯ ಕಷ್ಟದ ಜೀವನ ಬೇಡ ಅಂತೇಳಿ ನಮ್ಮ ಮನೆಯಲ್ಲೆಲ್ಲ ನಮ್ಮ ತಂದೆ ತಾಯಿಗಳು ನಮಗೆ ಸಾಕು, ಇದು ಬೇರೆ ವೃತ್ತಿ ಮಾಡು ಅಂತ ಹೇಳಿದರು. ಆಗ ನನಗೆ ವಾಪಸ್ಸು ಇದು ಬೇರೆ ಏನಾದರೂ ಮಾಡಬೇಕು ಅನ್ನೋ ಹಂಬಲ ಇತ್ತು. ಕೈಯಲ್ಲಿ ಅಲ್ಪ ಸ್ವಲ್ಪ ಬಂಡವಾಳ ಇತ್ತು. ಈ ಸರ್ತಿ ನಾನು ಸೋಲುವುದಿಲ್ಲ, ಹಾಗೆ ಬೇರೆಯವರ ಕೆಳಗೆ ಕೆಲಸ ಮಾಡೋದು ಬೇಡ, ನಾನು ಸ್ವತಂತ್ರವಾಗಿ ಮಾಡಬೇಕು ಅಂತ ಹೇಳುವಂಥ ಒಂದು ಆಸೆ ಬಂತು. ಅಲ್ಲಿಂದ ನಮ್ಮ ಅಕ್ಕವರು ತೋರಿಸಿಕೊಟ್ಟ, ಅಂದರೆ ಅಲ್ಲಿ ನಾನು ಕಲಿತಂಥ ಪಾಠ ಏನು ಅಂತ ಹೇಳಿದರೆ ವ್ಯಾಪಾರ, ಅದನ್ನೇ ಮಾಡುವ ಅಂತ ತಿಳ್ಕೊಂಡಿತ್ತು. ಆಗ ನಮಗೆ ರವೀಂದ್ರ ಕುಮಾರ್ ಅಂತೇಳಿ ಇದು ಮೂಲೆ ಅವರು ನಮ್ಮ ಜೊತೆಗಾರರಾಗಿದ್ದರು. ಅವರು ಏನೋ ಸ್ಟಾರ್ಟ್ ಮಾಡುವ ಅಂತೇಳಿ ನಮ್ಮನ್ನು ಕೇಳ್ತಾಯಿದ್ರು, ಸ್ಟಾರ್ಟಪ್ಪು. ಹಾಗೆ ನಾವು ಕಂಡುಕೊಂಡದ್ದು ಉದ್ಯೋಗದಿಂದ ಉದ್ಯಮಕ್ಕೆ ಬಂದೆ. ನೀರಿನಲ್ಲಿಯೇ ಮುಳುಗಿ ಅದನ್ನೇ ಸಾಧನೆಯಾಗಿ ಇಡೀ ನಮ್ಮ ತಿಪ್ಪಗೊಂಡನಹಳ್ಳಿಗೆ ಬಂದು ಗೇಟ್ ಓಪನ್ ಆಗದೇ ಇರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಲಕ್ಷಾಂತರ ಜನರಿಗೆ ಬರುವಂಥ ನೀರನ್ನು ತರಿಸಿಕೊಟ್ಟಿದ್ದೀರಿ. ಅದು ನಿಮ್ಮ ಸಾಧನೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ. ನಿಮ್ಮ ಸಾಧನೆ ಹೀಗೆ ಇನ್ನೂ ಸಹ ಮುಂದುವರಿವೆ. ಅದಾದ ನಂತರ ನಿಮ್ಮ ಉದ್ಯೋಗ, ಅಲ್ಲಿಂದ ನಿಮ್ಮ ಟರ್ನ್ ಹೇಗೆ ಸ್ಟಾರ್ಟ್ ಆಯಿತು, ಅದರ ಬಗ್ಗೆ ತಿಳಿಸಿ. ಡೈವರ್ ಉದ್ಯೋಗವನ್ನು ಬಿಟ್ಟು ಸೀದಾ ನಾನು ಬೆಂಗಳೂರಿಗೆ ವಾಪಸ್ ಬಂದಾಗ ನನಗೆ ದೇವರು ತೋರಿಸಿದಂತಹ ದಾರಿದೀಪ ಯಾವುದು ಅಂತ ಹೇಳಿದರೆ ಬೇಕರಿ. ಅದೇ ರವೀಂದ್ರ ಕುಮಾರ್ ಅಂತ ಹೇಳೋ ಅವರು ಸ್ವಲ್ಪ ಸ್ವೀಟ್ನಲ್ಲಿ ಮತ್ತು ಬೇರೆ ಬೇರೆ ತಿಂಡಿಗಳನ್ನು ಮಾಡೋದರಲ್ಲಿ ಸ್ವಲ್ಪ ತಿಳುವಳಿಕೆ ಇತ್ತು ಅವರಿಗೆ. ಹಾಗೆ ಅವರನ್ನು ಸೇರಿಸಿಕೊಂಡು ಅವರ ಜೊತೆಗಾರರಾಗಿ ಪಾರ್ಟ್ನರಾಗಿ ನಾನು ಪೂಜಾ ಬೇಕರಿ, ಆರ್ ಟಿ ನಗರ, ಅಂದರೆ ಈಗ ನಾವಿರುವಂಥ ಯೂನಿಟ್, ಅಲ್ಲೇ ಪಕ್ಕದಲ್ಲೇ ಅದರ ಮುಂಭಾಗದಲ್ಲೇ ಇದು ಹಳೆ ಯೂನಿಟ್ ಇದ್ದದ್ದು. ಈಗ ನಾವು ನಮ್ಮ ಸ್ವಂತ ಮನೆಯಲ್ಲಿ ಮೇಲ್ಗಡೆ ಮನೆ, ಕೆಳಗೆ ಅಂಗಡಿ, ಈ ಥರ ನಾವು ಅಲ್ಲಿ ಮಾಡಿಕೊಂಡು ಈಗ ಇದ್ದೇವೆ. 1990ನೇ ಇಸವಿಯಲ್ಲಿ ಜೂನ್ 2ನೇ ತಾರೀಕಿಗೆ ಅಂಗಡಿ ಓಪನ್ ಆಯಿತು. ಓಪನ್ ಆಗಿ ಅಲ್ಲಿಂದ ಮುಂದುವರಿತಾ 2-3 ಅಂಗಡಿಗಳಾಯಿತು. ಹಾಗೆ ಮುಂದಕ್ಕೆ ನಮ್ಮ ಬೇಕರಿ ಉದ್ಯಮದ ಪ್ರಮುಖ ಸವಾಲುಗಳೇನು? ಹಾಗೆ ಹೇಳಬೇಕಾದ್ರೆ ತುಂಬ ಯೋಚನೆ ಮಾಡಬೇಕಾಗ್ತದೆ. ನಾವು ಶನಿವಾರ ಆದಿತ್ಯವಾರ ರಜೆ, ಗೌರ್ಮೆಂಟ್ ಉದ್ಯೋಗ, ಇದೆಲ್ಲ ಯೋಚನೆ ಮಾಡಬಾರ್ದು, ಪರಿಕಲ್ಪನೆ ಇಲ್ಲ ಇದರಲ್ಲಿ. ಯಾಕೆಂತ ಹೇಳಿದರೆ ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ದರೆ ಕೆಲಸ ಶುರು ಮಾಡಿದರೆ ರಾತ್ರಿ 11 ಗಂಟೆವರೆಗೂ ಕೂಡ ಕೆಲಸ ಇರ್ತದೆ. ಅದರ ಮಧ್ಯದಲ್ಲಿ ಊಟ, ಇದಕ್ಕೆ ಅವಕಾಶ ಮಾಡಿಕೊಳ್ಬೇಕಾಗ್ತದೆ. ಮತ್ತು ಮಿಕ್ಕಿದ್ದಕ್ಕೆ ನಿಮಗೆ ಫ್ರೀ ಓಡಾಡಲಿಕ್ಕೆ, ಸಿನಿಮಾ ಅಥವಾ ಮನೋರಂಜನೆ, ಇದಕ್ಕೆ ಯಾವುದಕ್ಕೂ ಮೋಸ್ಟ್ಲಿ ನನಗೆ ಅನಿಸುತ್ತೆ ಅದು ಇರುವುದಿಲ್ಲ ಅಂತ ಕಾಣಿಸ್ತದೆ. ಯಾಕಂತೇಳಿದರೆ ಉದ್ಯೋಗ ಬೇರೆಯವರ ಅಂಡರ್ ಮಾಡಿದರೆ ಟೈಮಿಂಗ್ ಇರ್ತದೆ, ಇದಕ್ಕೆ ಟೈಮಿಂಗ್ ಇಲ್ಲ. ಎಮರ್ಜೆನ್ಸಿ ಇದ್ದಾಗ ನಾವು ಓಡಿ ಹೋಗಿ ಹೆಗಲು ಕೊಡಲೇಬೇಕು. ಇನಿಷಿಯಲ್ ಸ್ಟೇಜ್ನಲ್ಲಿ ಅದಕ್ಕೆ ಬಂಡವಾಳ ಬೇಕು. ಆ ಬಂಡವಾಳ ಸಾಮಾನ್ಯ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಹೌದು, ಪ್ರಪ್ರಥಮವಾಗಿ ನಾನು ಶುರು ಮಾಡುವಾಗ ನನ್ನಲ್ಲಿ 4-5 ಲಕ್ಷ ರೂಪಾಯಿ ಬಂಡವಾಳ ಇತ್ತು. ಅದನ್ನು ಹಾಕಿ ಅಲ್ಲಿಗೆ ಮೆಷಿನರಿ ಅದು ಇದೆಲ್ಲ ಪ್ರಪ್ರಥಮವಾಗಿ ನಾನು ಶುರು ಮಾಡುವಾಗ ಅಂಗಡಿಯ ಅಡ್ವಾನ್ಸು ಮತ್ತು ತಿಂಡಿ ಪದಾರ್ಥಗಳಿಗೆ ಮೈದಾ ಈ ಥರ ರಾ ಮೆಟೀರಿಯಲ್ಸ್ಗಳಿಗೆಲ್ಲ ಅಷ್ಟು ದುಡ್ಡಿನಲ್ಲೇ ಅಲ್ಲಿಗೆ ಅಡ್ಜಸ್ಟ್ ಆಯಿತು. ಮತ್ತು ತಿರುಗಿ ಅದನ್ನು ಸ್ವಲ್ಪ ಡೆವಲಪ್ ಮಾಡಬೇಕು, ಇನ್ನೂ ಮಿಷಿನರಿಗಳು ಬೇಕು ಅಂತ ಹೇಳುವಾಗ ನನ್ನಲ್ಲಿ ಬಂಡವಾಳದ ಕೊರತೆ ಇತ್ತು, ದುಡ್ಡು ಎಲ್ಲೂ ಸಿಕ್ಕಲಿಲ್ಲ, ತುಂಬ ಕಷ್ಟ ಆಯಿತು. ಮತ್ತು ಹೀಗೆ ಹೊಂಚು ಹಾಕ್ತಾಯಿದ್ದೆ, ಬ್ಯಾಂಕ್ಗಳಿಗೆಲ್ಲ ಹೋಗ್ತಾಯಿದ್ದೆ. ಆಮೇಲೆ ನಮಗೆ ನಮ್ಮವರೇ ಆದ ಇನ್ನೊಬ್ಬರು ಪಾಂಡುರಂಗ ಅಂಗರಾಜೆ ಅಂತ ಹೇಳೋರು, ಅವರು ನಮಗೆ ಪರಿಚಯ ಇದ್ದವರು, ಅವರು ನಮಗೆ ಕರೆದು ಎಷ್ಟು ದುಡ್ಡು ಬೇಕು ಹೇಳು ನಾನು ಕೊಡ್ತೇನೆ ಅಂತ ಹೇಳಿ ನಮಗೆ ಅವರು ವ್ಯವಸ್ಥೆ ಮಾಡಿದರು. ಅದರದ್ದು ಬಂಡವಾಳದ ಕೊರತೆ ಇರಲಿಲ್ಲ. ಹಾಗೆ ಅಲ್ಲಿಂದ ಶುರು ಮಾಡಿದೆ ನನ್ನ ಮುಂದಿನ ಪಯಣ. ಅದು ತುಂಬ ಸುಗಮವಾಗಿ ನನಗೆ ಕೇಕು ಆಗ್ತಾರ ಆಯಿತು. ನಮ್ಮ ಕೇಕ್ಗಳಲ್ಲಿ ಎಲ್ಲ ಕೇಕ್ಗಳನ್ನು ಮಾಡಿ ಜನರಿಗೆ ಅದನ್ನು ಉಣಬಡಿಸಿ ನಾನು ಸಂತೃಪ್ತಿ ಪಟ್ಟೆ. ಇದು ನನ್ನ ಜೀವನದ ಸಾಧನೆ. I found my love in Portofino, perché nei sogni credo ancora.
lo strano gioco del destino a Portofino m'ha preso il cuore nel dolce incanto del mattino. Il mare ti ha portato a me. So chiudo gli occhi e a me vicino a Portofino rivedo te. ಬೇಕರಿ ಉದ್ಯಮದಲ್ಲಿ ಹೇಳಬೇಕು ಅಂತೇಳಿದರೆ ಮೊದಲು ಬಂಡವಾಳದ ಸಮಸ್ಯೆ, ಅದರ ನಂತರ ರಾ ಮೆಟೀರಿಯಲ್ಸ್ ಸೇರಿಸೋದು ಮತ್ತು ವ್ಯಾಪಾರ ಮಾಡೋದು ನಿಲ್ಲಬೇಕು, ಕೈಕಾಲು ಗಟ್ಟಿಬೇಕು. ಬೆಳಿಗ್ಗೆಯಿಂದ ಕೆಲಸ ಶುರು ಮಾಡಿದರೆ ಮಧ್ಯರಾತ್ರಿ ಆದರೂ ಮುಗಿಯೋದಿಲ್ಲ ಕೆಲಸ. ಹಾಗೆ ಅದಕ್ಕೆ ಕೆಲಸದವರು ಕೈ ಕೊಟ್ಟರೆ ಮತ್ತು ಎಲ್ಲ ನಮ್ಮ ತಲೆಗೆ ಭಾರ ಆಗ್ತದೆ, ನಾವು ಒಬ್ಬರೇ ಮಾಡಬೇಕಾಗ್ತದೆ. ಆದಷ್ಟು ಕೆಲಸದವರನ್ನು ಸೇರಿಸಿಕೊಂಡು ಮಾಡಿಕೊಂಡ್ರೆ ತೊಂದರೆ ಇಲ್ಲ. ಹಾಗೂ ಒಂದೇ ಸಲ 10-12 ಜನ ಇರುವ ಕೆಲಸದ ಹುಡುಗರ ಟೀಮು ಒಂದೇ ಸಲ 7 ಜನ ಊರಿಗೆ ವಾಪಸ್ ಹೋದಂಥ ಒಂದು ಸಂದರ್ಭ ಉಂಟು. ಆಗಲೂ ಕೂಡ ನನಗೆ ತುಂಬ ಕಷ್ಟ ಆಯಿತು. ಆದರೂ ಸುಧಾರಿಸಿಕೊಂಡು ಹೀಗೆ ಮುಂದೆ ಹೋಗಿದ್ದೇನೆ. ನನ್ನ ಪಯಣ ಮುಂದಕ್ಕೆ ನಡೀತಾ ಇತ್ತು. ಬೇಕರಿಯಲ್ಲಿ ಎಂದಾದರೂ ನೀವು ವಿಫಲತೆಯನ್ನು ಕಂಡಿದ್ದೀರಾ? ಹೌದು, ಒಂದೊಂದು ಸಲ ಮಳೆ ರಾತ್ರಿ ಇದು ಬೆಳಿಗ್ಗೆ 6 ಗಂಟೆಗೆ ಶುರು ಆದರೆ ಸಾಯಂಕಾಲ 6 ಗಂಟೆ 7 ಗಂಟೆವರೆಗೆ ಬಂದ ದಿವಸ ಎಲ್ಲ ಉಂಟು. ಅಂಥ ದಿವಸದಲ್ಲಿ ನಮಗೆ ವ್ಯಾಪಾರ ತುಂಬ ಭಾಳ ಕಮ್ಮಿ, ಅರ್ಧಕ್ಕರ್ಧ ವಸ್ತುಗಳೆಲ್ಲ ಉಳಿತದೆ. ಉಳಿದ್ರೆ ಅದನ್ನು ಏನು ಮಾಡೋದು ಗೊತ್ತಾಗೋದಿಲ್ಲ, ಅದೆಲ್ಲ ವೇಸ್ಟೇಜ್ ಆಗ್ತದೆ. ಹಾಗಾಗಿ ನಮಗೆ ಆ ದಿವಸ ನಷ್ಟವೇ. ಕರಾಡ ವಿಶ್ವ ಪರಿಕಲ್ಪನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಕರಾಡ ವಿಶ್ವ ಇವರು ಕೆಲವೆಲ್ಲ ಟಾರ್ಗೆಟ್ಗಳು ಇಟ್ಕೊಂಡಿದ್ದಾರೆ. ಏನು ಅಂತೇಳಿದರೆ ಮಹಿಳಾ ಸಬಲೀಕರಣ ಮತ್ತು ಮಹಿಳೆಯರ ಪರಿಚಯ. ಯಾರು ಈಗ ಪತ್ತ ಎಡಂತಿ ಫುಲ್ಲ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ, ಸ್ತ್ರೀ ಶಕ್ತಿ, ಅವರ ಅಚೀವ್ಮೆಂಟ್ಸು, ಇದನ್ನೆಲ್ಲ ಜನರಿಗೆ ಮೋಟಿವೇಶನ್ ಕೊಟ್ಟಾಗ ನಾನು ಕೂಡ ಹಾಗೆ ಆಗಬೇಕು ಅಂತ ಹೇಳುವಂಥ ಒಂದು ಭಾವನೆ ಬರಬೇಕು ಮನುಷ್ಯನಲ್ಲಿ. ಮತ್ತು ಅವರಲ್ಲಿ ಕೂಡ ಈ ಕಲೆಗಳನ್ನು ಅವರ ಆ ಇಂಟ್ರೆಸ್ಟ್ನಲ್ಲಿ ಅವರು ಅಭಿವೃದ್ಧಿ ಮಾಡಬೇಕು, ಮಾಡ್ಬೋದು ಅಂತ ಹೇಳುವಂಥ ಅವರಲ್ಲಿ ಅಚೀವ್ಮೆಂಟ್ ಮೋಟಿವೇಶನ್ ಬರಬೇಕು. ಇದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಜನ ನೋಡಿದರೆ ಅವರಿಗೆ ಅದರ ಬಗ್ಗೆ ತಿಳುವಳಿಕೆ ಬರ್ಬೋದು. ಮತ್ತು ಅಡ್ರೆಸ್ ಬ್ಯಾಂಕ್ ಮತ್ತು ಎಜುಕೇಷನ್ನು ಮತ್ತು ಎಂಪ್ಲಾಯ್ಮೆಂಟು, ಮತ್ತು ಯಾರಿಗೆ ಬೆಂಗಳೂರಿಗೆ ಹೊಸದಾಗಿ ಬಂದವನಿಗೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇದ್ದರೆ ಅದರ ಬಗ್ಗೆ ಸ್ವಲ್ಪ ಇದನ್ನು ಈ ಇನ್ಫಾರ್ಮೇಷನ್ ಮಾಹಿತಿ ಸಿಗ್ಬೋದು ಅಂತ ಕಾಣ್ತದೆ ಇದರಿಂದ. ಮತ್ತು ನ್ಯೂಸು, ಅವರು ಇದು ಮಾಡುವಂಥ ಕರಾಡ ನ್ಯೂಸು, ಅದು ಕೂಡ ಸ್ವಲ್ಪ ಜನರಿಗೆ ಈಗ ಉತ್ತಮವಾಗಿ ಬರ್ತಾ ಇದೆ. ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬರಬೇಕು. ಹೌದು ಹೌದು. ಯುವ ಕರಾಡರಿಗೆ ನಿಮ್ಮ ಸಂದೇಶ ಏನು? ಈಗ ಇಷ್ಟು ದಿನ ನೀವು ಬೇಕರಿಯನ್ನು ನಡೆಸ್ತಿದ್ದೀರಾ, ಸ್ಟಾರ್ಟಿಂಗಲ್ಲೇ ನಿಮ್ಮದು ಹಲವಾರು ಪ್ರಾಬ್ಲಮ್ಗಳಿತ್ತು, ಅದನ್ನೆಲ್ಲ ದಾಟಿ 10 ವರ್ಷಗಳಿಂದ ನೀವು ಇನ್ನೂ ಇಂಪ್ರೂವ್ ಮಾಡಿಕೊಂಡು ಈಗ ಒಂದು ಸ್ಟೇಜ್ಗೆ ಬಂದಿದ್ದೀರಾ, ಒಂದು ಭದ್ರ ಬುನಾದಿಯನ್ನು ನೀವು ಕಟ್ಟಿದ್ದೀರಾ. ಅದು ಹೇಗೆ ಸಾಧ್ಯ? ಮತ್ತು ನಮ್ಮ ಯುವ ಕರಾಡರಿಗೆ ನೀವು ಏನು ಹೇಳು ಬಯಸ್ತೀರಾ? ನಮ್ಮ ಈಗಿನ ಯಂಗ್ ಜನರೇಷನ್ ಅಂದರೆ ಈ ಜೆನ್ಜಿ ಅವರಿಗೆ ಸ್ವಲ್ಪ ಕೆಲವೆಲ್ಲ ತಳಮಳಗಳುಂಟು. ಮತ್ತು ಅವರಲ್ಲಿ ಸ್ಟಾರ್ಟಪ್ಸು ಮಾಡಬೇಕು ಅನ್ನೋ ಹಂಬಲ ಇದೆಯಾ ಗೊತ್ತಿಲ್ಲ. ಒಟ್ಟಲ್ಲಿ ಅವರು ಅದರ ಬಗ್ಗೆ ಅಷ್ಟು ಸ್ವಲ್ಪ ಹಿಂದೆ ವಿಚಲಿತರಾಗಿ ಸ್ವಲ್ಪ ಅಷ್ಟೊಂದು ನಮ್ಮೊಟ್ಟಿಗೆ ಸೀನಿಯರ್ ಪೀಪಲ್ ಒಟ್ಟಿಗೆ ಅವರು ಸೇರಿಕೊಳ್ಳೋದಿಲ್ಲ. ಹಾಗಾಗಿ ಅವರು ಈ ಎಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಇದೆಲ್ಲ ಸುಮ್ಮನೆ ಯಾವುದು ಬೇಕಾಗಿಲ್ಲ. ಅವನಿಗೆ ಮನಸ್ಸಿನಲ್ಲಿ ಧೈರ್ಯ ಬೇಕು, ಉತ್ತೇಜನ ಬೇಕು, ಮತ್ತು ಸಾಮಾನ್ಯ ಜ್ಞಾನ ಬೇಕು. ಮನುಷ್ಯನಲ್ಲಿ ಹೇಗೆ ಮಾತಾಡಬೇಕು, ಬಿಹೇವಿಯರ್ ಹೇಗಿರಬೇಕು, ಮತ್ತು ಅವನ ಕ್ಯಾರೆಕ್ಟರ್ ಹೇಗಿರಬೇಕು, ಇದೆಲ್ಲ ಗೊತ್ತಿರಬೇಕು. ಸಾಮಾನ್ಯ ಈಗ ನೋಡಿದರೆ ಎಲ್ಲ ಮೊಬೈಲ್ ನೋಡಿಕೊಂಡೇ ಕೂತಿರ್ತಾರೆ ಹುಡುಗರು. ಎಲ್ಲಿ ನೋಡಿದರು ಬೇರೆ ಮನುಷ್ಯನನ್ನೇ ನೋಡೋದಿಲ್ಲ, ಮನುಷ್ಯನ ಪರಿಚಯ ಇರೋದಿಲ್ಲ ಅವರಿಗೆ. ಆಮೇಲೆ ನೋಡಿದರೆ ಎದ್ಕೊಂಡು ಹಾಂ ಅಂತ ಹೇಳ್ತಾರೆ, ಎಲ್ಲೋ ನೋಡಿದ್ದೇನೆ ಅವರನ್ನು ಅಂತೇಳಿ. ಈಗೆಲ್ಲ ಇದಿರ್ತದೆ. ಇದನ್ನೆಲ್ಲ ಬಿಟ್ಟು ಮನುಷ್ಯ ಚಳಿ ಬಿಡಬೇಕು. ಚಳಿ ಬಿಟ್ಟು ನೀರಿನಲ್ಲಿ ಮುಳುಗಬೇಕು, ಹಾರಬೇಕು, ಜಯಿಸಿ ಬರಬೇಕು. ಇದಕ್ಕೋಸ್ಕರ ಅವರು ಬೆಳಿಗ್ಗೆ 6 ಗಂಟೆ ಒಳಗೆ ಎದ್ದು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಸ್ವಲ್ಪ ವಾಕಿಂಗ್ ಮಾಡಬೇಕು. ಮತ್ತು ಮನೆ ಆಹಾರ, ಹೊರಗಿನ ಆಹಾರವನ್ನು ಸ್ವಲ್ಪ ಕಮ್ಮಿ ಮಾಡಿ, ಟೇಸ್ಟ್ ಫುಡ್ಡನ್ನು ಕಮ್ಮಿ ಮಾಡಿ, ಸಾಧು ಆಹಾರವನ್ನು ತಗೊಳ್ಳಿ, ಒಳ್ಳೆಯ ಇದು ಹಣ್ಣು ಹಂಪಲುಗಳನ್ನು ತಿನ್ನಿ, ಸ್ವಲ್ಪ ಎಕ್ಸಸೈಸ್ ಮಾಡಿ, ಮತ್ತು ಪರ್ಸನಾಲಿಟಿ, ಹಾರ್ಡ್ ವರ್ಕು, ರೀಡಿಂಗ್ ಹ್ಯಾಬಿಟ್ಸು, ಟೈಮ್ ಮ್ಯಾನೇಜ್ಮೆಂಟು, ಇದನ್ನೆಲ್ಲ ಮಾಡಿದರೆ ಖಂಡಿತವಾಗಿ ಮುಂದೆ ಬರ್ಬೋದು. ಯಾರಾದರೂ ನಿಮಗೆ
ಮನಸ್ಸಿನಲ್ಲಿ ಸ್ವಲ್ಪ ಭಯ ಇದ್ದಿದ್ದರೆ ಸ್ವಲ್ಪ ಅದನ್ನು ಬಿಟ್ಟು ಮನುಷ್ಯರಲ್ಲಿ ಮಾತಾಡಿ, ನಿಮ್ಮ ಅನಿಸಿಕೆಗಳನ್ನು ಹೇಳಿ ಕೇಳಿ ಏನು ಮಾಡ್ಬೋದು, ಹೇಗೆ ಮಾಡಬೇಕು ಅಂತೇಳಿ ಖಂಡಿತವಾಗಿ ನಿಮಗೆ ಗೈಡೆನ್ಸ್ ಸಿಗ್ಬೋದು. ಅಥವಾ ನಮ್ಮ ಕರಾಡ ವಿಶ್ವ ಇದರಿಂದ ಕೂಡ ನಿಮಗೆ ಪ್ರಯೋಜನ ಸಿಗ್ಬೋದು. Next, ನಮ್ಮ ಕರಾಡ ಯುವಕರು ಯಾರಾದರೂ ಬೇಕರಿ ಹಾಕುವ ನಿಟ್ಟಿನಲ್ಲಿ ನಿಮ್ಮನ್ನು ಸಂಪರ್ಕಿಸಿದ್ರೆ ನೀವು ಅವರಿಗೆ ಏನು ಹೇಳ ಬಯಸ್ತೀರಾ? 10 ರೂಪಾಯಿಂದ 100 ರೂಪಾಯಿ ಆಗ್ತದೆ, 10 ರೂಪಾಯಿಂದ ಕೋಟಿ ರೂಪಾಯಿ ಸಂಪಾದನೆ ಮಾಡ್ತೇನೆ, ಇದು ಸುಮ್ಮನೆ. ಮತ್ತು ಮೊಬೈಲ್ನಲ್ಲಿ ಬೇರೆ ಬೇರೆ ಮೆಸೇಜ್ಗಳು ಬರ್ತದೆ, ನಿಮಗೆ ಲಾಟ್ರಿ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ, ಯಾವುದರ ಹಿಂದೆ ಹೋಗಬೇಡಿ, ಕಷ್ಟ ಬನ್ನಿ, ಖಂಡಿತವಾಗಿ ನಿಮಗೆ ಜೀವನದಲ್ಲಿ ಒಳ್ಳೆ ದಾರಿದೀಪ ಆಗ್ತದೆ. ಕರಾಡಸ್ಥರು ಯಾರಾದರೂ ಬಂದರೆ ಅವರಿಗೆ ನಿಮ್ಮ ಅನುಭವವನ್ನು ನೀವು ಹಂಚಿಕೊಟ್ಟು ಅವರಿಗೇನಾದರೂ ಪ್ರೇರೇಪಣೆಯನ್ನು ಕೊಡ್ತೀರಾ? ಸಾಧ್ಯನಾ? ಖಂಡಿತ. ಯಾವುದು ನನ್ನದು ನಾನು ಅನ್ನೋದು ಏನೂ ಇಲ್ಲ ಇಲ್ಲಿ. ಎಲ್ಲ ಪ್ರಪಂಚ ಎಲ್ಲರಿಗೂ ಎಲ್ಲವೂ ಓಪನ್ ಆಗಿದೆ. ಖಂಡಿತವಾಗಿ ಯಾರು ಕೂಡ ಬಂದರೂ ಕೂಡ ನಾವು ಅವರಿಗೆ ಖಂಡಿತವಾಗಿ ದಾರಿದೀಪ ಹೇಳ್ಕೊಡ್ತೀವಿ, ಹೇಗೆ ಮಾಡಬೇಕು ಅಂತೇಳಿ. ನೀವು ರಾತ್ರಿ 12 ಗಂಟೆಗೆ ಹೋಗಿ ಕೂಡ ಬೇಕರಿಯಲ್ಲಿ ಮೆಷಿನ್ ಸರಿ ಇಲ್ಲ ಅಂದರೆ ಮಧ್ಯರಾತ್ರಿ ಹೋಗಿ ಮಾಡ್ತಾ ಇದ್ರಿ. ಈಗ ಅಂಥ ಕಾಲ ಇಲ್ಲ. ಈಗ ಮನೆಗೆ ಇವರು ರಿಪೇರಿಯವರು ಬಂದು ರಿಪೇರಿ ಮಾಡಿ ಕೊಡ್ತಾರೆ ಅಂತಹ ಸಂದರ್ಭ ಈಗ ತುಂಬ ಸುಲಭವಾಗಿದೆ. ಆಗದ ದಿನಗಳಿಗೂ ಈಗದ ದಿನಗಳಿಗೂ ಏನು ವ್ಯತ್ಯಾಸ ಉಂಟು. ಆದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ನಾವೇ ಕೈ ಹಾಕಿ ರೆಡಿ ಮಾಡಬೇಕಾಗ್ತದೆ ಅದನ್ನು. ಅದಕ್ಕೆ ಮಾತ್ರ ನಾವು ಹಿಂಜರಿಬಾರ್ದು. ನನಗೆ ಕೈಕಾಲು ನೋವಾಗ್ತದೆ, ಸುಸ್ತಾಗ್ತದೆ, ನಿದ್ದೆ ಬರ್ತದೆ, ಇಲ್ಲ. ಇದು ಸತತವಾಗಿ. ದಿನಕ್ಕೆ ನೀವು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ಜೀವನದಲ್ಲಿ? ನಾನು ದಿನಾಲು 16 ಗಂಟೆ ಕೆಲಸ ಮಾಡ್ತಿದ್ದೆ. ಅಂದರೆ ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದರೆ ರಾತ್ರಿ 11 ಗಂಟೆ 11:30. ಇವತ್ತು ಕೂಡ ನಾನು ಮನೆಗೆ ತಲುಪುವಾಗ ರಾತ್ರಿ 11:30 ಆಗ್ತದೆ. ಸ್ವಲ್ಪ ದಿನ ನಿಮ್ಮ ಈ ಬೇಕರಿಯನ್ನು ಬೇರೆಯವರಿಗೆ ನೀವು ಬಿಟ್ಟಿದ್ರಿ ಅಂತ ನಾನು ತಿಳಿದಿದ್ದೇನೆ. ಅದು ಕಷ್ಟದ ಕಾಲ ಇತ್ತು. ಆಗ ಮತ್ತೆ ರೀಜಾಯಿನ್ ಆಗಿದ್ದೀರಾ. ಆ ರೀಜಾಯಿನ್ ಆಗಿ ಮತ್ತೆ ನಿಮ್ಮ ಬೇಕರಿಯನ್ನು ಮುಂದುವರಿಸಿ ದೊಡ್ಡ ಘಟ್ಟಕ್ಕೆ ಬಂದಿದ್ದೀರಾ. ಅದಕ್ಕೆ ಯಾರು ಪ್ರೇರಣೆ? ಹೌದು, ನಮ್ಮ ಶ್ರೀಮತಿಯವರು ನಮ್ಮ ಜೀವನದ 25-26 ವರ್ಷ ಹೆಚ್ಚು ಕಡಿಮೆ ನಮ್ಮೊಟ್ಟಿಗೆ ಇದ್ದಾರೆ. ನಮ್ಮೊಟ್ಟಿಗೆ ತುಂಬ ಸಹಬಾಳ್ವೆಯಲ್ಲಿ ನಮ್ಮ ಮಗ ಹುಟ್ಟಿದ ಮೇಲೆ ಸ್ವಲ್ಪ ದಿವಸ ಅವರಿಗೆ ಮಗುವನ್ನು ಬೆಳೆಸೋದು ಅದು ಇದು ಸ್ವಲ್ಪ ಶ್ರಮ ಇತ್ತು, ಮನೆಯ ಕೆಲಸ ಅದು ಇದರಿಂದಾಗಿ. ಆಮೇಲೆ ಅದು ಮುಗಿದ ತಕ್ಷಣ ಹುಡುಗರು ಕೈ ಕೊಟ್ಟಾಗೆ ಜವಾಬ್ದಾರಿಯ ನೇಗಿಲನ್ನು ಅವರ ಹೆಗಲ ಮೇಲೆ ಕೂಡ ಇಟ್ಟು ನಾನು ಸ್ವಲ್ಪ ಈಸಿಯಾಗಿ ನಡ್ಕೊಂಡು ಹೋಗೋ ಥರ ನಾನು ಪ್ಲ್ಯಾನ್ ಮಾಡಿದ್ದೆ. ಹಾಗೆ ಅವರು ನನಗೆ ತುಂಬ ಸಹಕಾರಿಯಾಗಿದ್ದರು. ಅವರು ನಾವು ಇಲ್ಲದ ಪಕ್ಷದಲ್ಲಿ ಅವರೇ ಅಂಗಡಿಯನ್ನು ನೋಡ್ಕೊಳ್ತಾ ಇದ್ದರು. ಹಾಗೆ ಜ್ಯೂಸ್ ಅಂಗಡಿ ಕೂಡ ಇಟ್ಟಿದ್ದೆವು. ಅದರಲ್ಲಿ ಎಲ್ಲ ಥರದ ಜ್ಯೂಸುಗಳಿಗೂ ಕೂಡ ಅವರು ಎಕ್ಸ್ಪರ್ಟ್ ಆಗಿದ್ದರು. ಬೇಕರಿ ಉದ್ಯಮದಲ್ಲಿ ನೀವು ಮೊದಲೇ ಸ್ವಲ್ಪ ತೊಡಗಿಕೊಂಡಿದ್ದಿರಿ. ಆದರೆ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಂಥ ಒಂದು ಹೆಂಗಸು, ಒಂದು ಲೇಡಿ ಈ ವ್ಯಾಪಾರದ ಮುಂದೆ ನಿಂತು ಹೇಗೆ ನಡೆಸ್ತಾ ಹೋಗ್ತಾ ಇದ್ರಿ? ಅಲ್ಲಿಯ ನಿಮ್ಮ ಅನುಭವ ಏನು ಶ್ರೀಮತಿಯವರೇ ಹೇಳಿ. ಇಲ್ಲ, ನನಗೆ ಅದು ಅಂಗಡಿ ಅಂತೆಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ನನಗೆ ಇಷ್ಟ ಇತ್ತು ಅಂಗಡಿಲಿ ಕೆಲಸ ಅಂತ, ವ್ಯಾಪಾರದಲ್ಲಿ. ಆಮೇಲೆ ಅದೇ ಕಸ್ಟಮರ್ಸನ್ನೆಲ್ಲ ಮಾತಾಡಿಸೋದು, ಅವ್ರಿಗೆ ಅವರ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋದು. ಆಮೇಲೆ ಇದು ನಮ್ಮ ಐಟಮ್ಸ್, ನಮ್ಮ ಪ್ರಾಡಕ್ಟ್ಸ್ಗಳನ್ನೆಲ್ಲ ಅವರಲ್ಲಿ ಕೇಳೋದು, ನಾವು ಹಿಂಗಿದೆ, ಆಮೇಲೆ ನಾವು ಅದರಲ್ಲಿ ಏನು ಚೇಂಜಸ್ ಮಾಡಬೇಕು, ಅದೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗೆ ಅವರು ಹೇಳಿದ್ದನ್ನು ಕೇಳ್ಕೊಂಡು ನಾವು ಅದನ್ನು ಚೇಂಜ್ ಮಾಡ್ತಿದ್ವಿ. ಅಂದರೆ ಕಸ್ಟಮರ್ ಫೀಡ್ಬ್ಯಾಕ್ ಈಗಲೂ ನಾವು ಹಾಗೆ ಕಸ್ಟಮರ್ ಫೀಡ್ಬ್ಯಾಕಿಗೆ ತುಂಬ ಇಂಪಾರ್ಟೆನ್ಸ್ ಇದೆ ನಮಗೆ. ಸೊ ಅದನ್ನು ಹೇಳಿ ಕೇಳಿ ತಿಳ್ಕೊಂಡು ನಾವು ಅದರಿಂದ ಅದೇ ಮುಂದೆ ಹೋಗ್ತಾ ಇದ್ವಿ. ಇದೇ ಥರ ತುಂಬ ಪ್ರಾಡಕ್ಟ್ಸ್ ನಾವು ಅದೇ ಥರ ಚೇಂಜಸ್ ಮಾಡಿದ್ವಿ. ಮತ್ತು ಇವಾಗಲೂ ಹೊಸ ಪ್ರಾಡಕ್ಟ್ ಮಾಡ್ತಾಯಿದ್ವಿ. ನೀವೇ ಜ್ಯೂಸ್ ಮಾಡಿ ನೀವೇ ಕಸ್ಟಮರಿಗೆ ಕೊಟ್ಟು ಅವರಿಂದ ಸಲಹೆ ಸರಂಗಾಮಗಳನ್ನು ನೀವು ಪಡ್ಕೊತಾ ಇದ್ರಿ. ಆಗ ಅಟ್ರಾಕ್ಷನ್ ಗಿರಾಕಿಗಳನ್ನು ಹೇಗೆ ಮಾಡ್ತಾಯಿದ್ರಿ? ಅಂದರೆ ಇವಾಗ ಒಂದು ಸಿಂಪಲ್ ನಿಂಬೆಹಣ್ಣಿನ ಜ್ಯೂಸ್ ಆದ್ರೂ ಈಗ ಕಸ್ಟಮರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಿಂಬೆಹಣ್ಣು ಫುಲ್ ಹಾಕಿ ಕ್ರಷ್ ಮಾಡ್ತಾಯಿದ್ವಿ. ಆವಾಗ ಅದನ್ನು ತುಂಬ ಚೆನ್ನಾಗಿದೆ ಅಂತ ಅದನ್ನು ಕುಡಿಯೋಕ್ಕೇ ಡೈಲಿ ಬರ್ತಾಯಿದ್ರು. ಅಂದರೆ ನಿಂಬೆಹಣ್ಣು ಹಿಂಡಿ ಮಾಡೋದಲ್ಲ, ಅದನ್ನು ಹಾಗೆ ಕ್ರಷ್ ಮಾಡಿ ಅದೊಂಥರ ಸ್ಪ್ರೈಟ್ ಥರ ಆಗ್ತಿತ್ತು. ಸೊ ಹಾಗೆ ಆಗ ಮಾಡಿ ಆವಾಗ ಚೆನ್ನಾಗಿತ್ತು. ಕಸ್ಟಮರ್ ಚೆನ್ನಾಗಿದೆ ಅಂತ ತುಂಬ ಬರ್ತಿದ್ರು ಅದಕ್ಕೆ. ಆಮೇಲೆ ಐಸ್ ಕ್ರೀಮ್ ಎಲ್ಲ ಆ್ಯಕ್ಚುಲಿ ತಿಂದಿದ್ದೇ ಗೊತ್ತು, ಮಾಡಿರಲಿಲ್ಲ. ಅದನ್ನು ಯೋಚನೆ ಮಾಡ್ಕೊಂಡು ಮಾಡಿ ಅಂದರೆ ಈಗ ಗಡ್ಬಡ್ ಎಲ್ಲ ನಮಗೆ ಫೇಮಸ್ ಅಲ್ಲ, ಅಲ್ಲಿ ಊರಲ್ಲೆಲ್ಲ ತುಂಬ ಇದಿರುತ್ತೆ. ಹಾಗೆ ಅದನ್ನು ಹೆಂಗೆ ಮಾಡೋದು ಅಂತೇಳಿ ಕೆಳಗಡೆ ಇದು ಅದೇ ಫ್ರೂಟ್ಸ್ ಹಾಕಿ, ಇದು ಡ್ರೈ ಫ್ರೂಟ್ಸ್ ಹಾಕಿ 2-3 ಐಸ್ ಕ್ರೀಮ್ ಹಾಕಿ ಹಾಗೆ ಮಾಡಿ
ಎಲ್ಲ ಕಸ್ಟಮರ್ ತುಂಬ ಚೆನ್ನಾಗಿದೆ ಅಂತಂದು ಫ್ರೂಟ್ಸ್ ಎಲ್ಲ. ಜ್ಯೂಸ್ ಮೇಕರ್ ಕೂಡ ನೀವಾಗಿದ್ರಿ, ಜ್ಯೂಸ್ ಮೇಕರು ನೀವೇ ಆಗಿದ್ರಿ. ಆಮೇಲೆ ಕ್ಯಾಶ್ ಕೌಂಟರ್ನಲ್ಲಿ ನೀವೇ ಇದ್ರಿ, ಹೊರಗಡೆ ಒಳಗಡೆ ಎಲ್ಲ ಹುಡುಗರನ್ನು ನಿಭಾಯಿಸ್ತಾ ಇದ್ರಿ. ಅದು ನಿಮಗೆ ಈ ಹಳ್ಳಿ ಜೀವನದಿಂದ ಬಿಸ್ನೆಸ್ಸಿಗೆ ಬಂದಾಗ ಹೇಗೆ ಕಷ್ಟ ಆಯ್ತಾ ಸುಲಭ ಆಯ್ತಾ? ಇಲ್ಲ, ನಾವು ಹಳ್ಳಿಯಲ್ಲಿ ಇರುವಾಗಲೂ ಎಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಡಿಕೆ ಕುದ್ರಿಂದ ಹಿಡಿದು ಎಲ್ಲ ಕೆಲಸನೂ ನಾನು ನಮ್ಮ ಅಪ್ಪನೊಟ್ಟಿಗೆ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಸೊ ಹಾಗೆ ಕೈ ಓಡ್ತಾ ಇತ್ತಲ್ಲ ಅವಾಗಲೇ. ಸೊ ಎಲ್ಲ ಕೆಲಸಕ್ಕೂ ಏನು ಪರವಾಗಿಲ್ಲ. ಅಂದರೆ ಫಸ್ಟಿಗೆ ನನಗೆ ಸ್ವಲ್ಪ ಅಂದರೆ ಇವಾಗ ಇಲ್ಲಿನ ಜನಗಳೆಲ್ಲ ಸ್ವಲ್ಪ ನಮ್ಮ ಭಾಷೆಗೂ ಅಲ್ಲಿಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಆವಾಗ ಸ್ವಲ್ಪ ಕಷ್ಟ ಆಯಿತು. ನೆಕ್ಸ್ಟ್ ಆಮೇಲೆ ಎಲ್ಲ ಏನು ಪರವಾಗಿರಲಿಲ್ಲ. ಏನು ಕಸ್ಟಮರು ಅಂದರೆ ಇವರ ಪರಿಚಯ ಇದ್ದ ಕಾರಣ ನಮಗೆ ಅಷ್ಟೇನು ಅವರು ಇದು ಮಾಡಿಲ್ಲ. ಇಲ್ಲಾಂದರೆ ಅಂದರೆ ಸಹಕಾರದಿಂದನೇ ಹೋಗ್ತಿದ್ರು. ನಿಮ್ಮ ಮುಂದಾಳುತ್ವದಲ್ಲಿ ಬಿಸ್ನೆಸ್ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ? ಇಲ್ಲ, ಕಮ್ಮಿ ಆಗಿಲ್ಲ, ಜಾಸ್ತಿ ಮಾಡ್ಕೊಂಡು ಹೋಗಿ. ಶಾಬಾಸ್, ಹೆಂಗಸಾಗಿ ಇದ್ದುಕೊಂಡು ಒಂದು ಬೇಕರಿಯನ್ನು ನಡೆಸಿದಂಥ ತಾಕತ್ತು ಸಾಧನೆ ನಿಮ್ಮದು. ಅದೇ ರೀತಿ ನಿಮ್ಮ ಪತಿರಾಯರು ಗಣಪತಿ ಭಟ್ರು ಅವರು ಇನ್ನೂ ದೊಡ್ಡ ಸಾಧನೆಗಾರ. ಹಾಗೆ ನಿಮ್ಮ ಮಗನನ್ನು ಸ್ವಲ್ಪ ಕೇಳೋಣ, ಅವ್ರೇನು ಮಾಡಿದರು, ಯಂಗ್ ಜನ್ರೇಷನ್ಗೆ ಅವ್ರೇನು ಕೊಡ್ತಾರೆ ಅದನ್ನು ನೋಡೋಣ. ಈಗ ನಮ್ಮ ಗಣಪತಿ ಭಟ್ರ ಮಗ ಆಶೀಶ್ ಅಂತೇಳಿ, ಅವನು ಈ ಮುಂದಿನ ಈಗದ ಪೀಳಿಗೆ ಅವನೇ ಅಂತ ಹೇಳಬೇಕು. ಈ ಎಲ್ಲ ಜವಾಬ್ದಾರಿಯನ್ನು ಅವನಿಗೆ ಬಿಟ್ಟಿದ್ದಾರೆ. ಅವನು ಒಂದು ಬ್ರ್ಯಾಂಚ್ ಇರುವಲ್ಲಿ ಇನ್ನೊಂದು ಬ್ರ್ಯಾಂಚನ್ನು ಮಾಡಿ ದೊಡ್ಡ ಮಟ್ಟದ ಒಂದು ಬಿಸ್ನೆಸ್ಗೆ ಕೈ ಹಾಕಿದ್ದಾನೆ. ಅದನ್ನು ಹೇಗೆ ಈ ಸಾಹಸ ಮಾಡಿದ, ಅದನ್ನು ಹೇಗೆ ಇಂಪ್ರೂವ್ ಮಾಡಿದ ಅಂತ ಹೇಳುವಂಥ ಒಂದೆರಡು ಮಾತು ಅವನಿಂದನೇ ಕೇಳೋಣ. ನಾನು ಆ್ಯಕ್ಚುಲಿ ಇಲ್ಲಿ ಇಂಡಿಯಾದಲ್ಲಿ ಇರಲಿಲ್ಲ, ನಾನು ಹೊರಗಿದ್ದೆ ಸ್ಟಡೀಸ್ಗೆ. ಸೊ ಆಗಲೇ ನಾನು ಈ ಅಂಗಡಿ ಮಾಡೋ ಬಗ್ಗೆ ಮತ್ತು ಅಪ್ಪ ಏನು ಮಾಡಿಟ್ಟಿದ್ದಾರೆ ಇಷ್ಟು ವರ್ಷ, ಒಂದು 30-40 ಇಯರ್ಸಿಂದ ಒಂದು ಅಂಗಡಿ ನಡೆಸಿದ್ದಾರೆ ಅಂತ ಹೇಳಿದರೆ, ಒಂದು ಲೆಗಸಿಯನ್ನು ಹೇಗೆ ಒಂದು ಸ್ಮಾಲ್ ಬಿಸ್ನೆಸ್ ಆಗಿತ್ತು ಇದು. ಅಂದರೆ ನಾವೇನು ಈಗ ಮುಂಚೆನೇ ಯೋಚನೆ ಮಾಡಿ ಹೀಗೆ ಮಾಡ್ಬೋದು ಅಂತ, ದೊಡ್ಡದು ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡಿರಲಿಲ್ಲ. ಸೊ ಅದನ್ನು ಅಲ್ಲಿರುವಾಗಲೇ ಅಲ್ಲಿಂದ ಯೋಚನೆ ಮಾಡಿ ಈಗ ಏನೇನು ಮಾಡ್ಬೋದು ಅಂತ ಪ್ಲ್ಯಾನಿಂಗ್ ಮಾಡಿ ಇಲ್ಲಿಗೆ ಬಂದದ್ದು. ಸೊ ಪ್ಲ್ಯಾನಿಂಗಲ್ಲಿ ಈಗ ನಾವೊಂದು ಸುಮಾರೆಲ್ಲ ಇಲ್ಲೇ ಆನ್ಲೈನಲ್ಲಿ ನೋಡಿ ಇವರಲ್ಲಿ ತಿಳ್ಕೊಂಡು, ನಮ್ಮಲ್ಲಿ ಪ್ರೊಫೆಸರ್ಸ್ ಎಲ್ಲ ಇದ್ದರು, ಸುಮಾರೆಲ್ಲ ಡಿಸ್ಕಸ್ ಮಾಡಿ ಎಲ್ಲ ಒಂದು ಬುಕ್ಕಲ್ಲೆಲ್ಲ ನೋಟ್ ಡೌನ್ ಮಾಡಿ ಸುಮಾರು ಒಂದು 200-300 ಪೇಜಸಲ್ಲೆಲ್ಲ ಬರೆದಿಟ್ಟು, ಅದನ್ನು ಈಗ ನಾವು ಇದನ್ನು ಹೇಗೆ ಎಕ್ಸ್ಪ್ಯಾಂಡ್ ಮಾಡಿ ಹೇಗೆ ಔಟ್ ಆಫ್ ಪ್ರೊಪೋರ್ಷನನ್ನು ತಳ್ಬೋದು ಅಂತೆಲ್ಲ ಆಲ್ರೆಡಿ ಪ್ರಯರ್ ಪ್ಲ್ಯಾನಿಂಗ್ ಮಾಡಿ ಮತ್ತೆ ಇಲ್ಲಿ ಬಂದು ಆ್ಯಕ್ಚುಲಿ ನಾನು 1-2 ಮಂತ್ಸ್ ಹಾಗೆ ಸುಮ್ಮನೆ ಈಗ ಫ್ರೀ ಮೈಂಡಲ್ಲಿ ಅಲ್ಲಿ ಟ್ರಿಪ್ ಎಲ್ಲ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮೆಲ್ಲಗೆ ನಾವು ಏನು ಮಾಡಬೇಕು ಅದನ್ನೆಲ್ಲ ಶುರು ಮಾಡಿದ್ವಿ. ಮತ್ತು ಈಗ ನೀನು ಕೆನಡಾದಿಂದ ಬಂದು ಇಲ್ಲಿ ಹೈದರಾಬಾದ್, ಡೆಲ್ಲಿ, ಮಲೇಷ್ಯಾ, ದಕ್ಷಿಣ ಆಫ್ರಿಕಾಕ್ಕೆಲ್ಲ ಹೋಗಿ ಅಲ್ಲಿಯ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅನ್ನು ಹಿಡ್ಕೊಂಡು ಬಂದಿದ್ಯಾ. ಅದನ್ನು ಇಲ್ಲಿ ಹೇಗೆ ಸ್ಪೆಂಡ್ ಮಾಡ್ತಾ ಇದೆಯಾ? ಈಗ ಒಂದೊಂದು ಕಡೆಯಲ್ಲಿ ಈಗ ನಮಗೆ ಮೇನ್ ಏನಂತ ಹೇಳಿದರೆ, ನಮ್ಮ ಬಿಸ್ನೆಸ್ ಮಾಡೋದ್ರಲ್ಲಿ ಈಗ ನಮ್ಮ ಒಂದು ಸ್ಟೋರ್ ಮಾಡಬೇಕು, ಇಷ್ಟು ಒಂದು ದೊಡ್ಡ ಬ್ಯಾಂಗ್ಳೂರ್ ಅಂದರೆ ಒಂದು ಆಲ್ಮೋಸ್ಟ್ ಒಂದು ಏಷ್ಯಾದಲ್ಲಿ ಒನ್ ಆಫ್ ದ ಮೋಸ್ಟ್ ಈಗ ಗ್ರೋಯಿಂಗ್ ಸಿಟೀಸ್. ಆಮೇಲೆ ಒಂದು ಸಿಟಿ ಸಹ ಒಳ್ಳೆ ಎಕ್ಸ್ಪ್ಯಾಂಡ್ ಆಗ್ತಾ ಉಂಟು, ಒಳ್ಳೆ ಪಾಪ್ಯುಲರ್ ಸಿಟಿ ಇದೆ. ಇಂಥ ಸಿಟಿಯಲ್ಲಿ ಮಾಡಬೇಕಿದ್ರೆ ನಾವೊಂದು ಏನೇ ಮಾಡದಿದ್ರು ನಾವೊಂದು ಪೊಸಿಷನಲ್ಲಿ ಇರಬೇಕು ಅಂತ ಹೇಳಿದರೆ, ನಮ್ಮಲ್ಲಿ ಏನಾದರೂ ಒಂದು ಯುನೀಕ್ ಇದಿರಬೇಕು, ಏನಾದರೂ ಒಂದು ಯುನೀಕ್ ಪ್ರಾಡಕ್ಟ್ ಅಥವಾ ಯುನೀಕ್ ಫೆಸಿಲಿಟಿ. ಬೇರೆ ಎಲ್ಲರೂ ಒಂದು ಇಷ್ಟು ಮಾಸ್ ಕ್ರೌಡ್ ಇದ್ದಾರೆ, ಅದೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಒಂದು ಮಾಸ್ ಕ್ರೌಡ್. ಅವರಿಂದ ಸ್ಟ್ಯಾಂಡ್ ಔಟ್ ಆಗಬೇಕಾದ್ರೆ ನಮ್ಮಲ್ಲಿ ಏನೋ ಒಂದು ಅಷ್ಟು ಯುನೀಕ್ ಆಗಿರಬೇಕು. ಈಗ ನಾವು ಬೇರೆಯವ್ರು ಮಾಡೋದನ್ನೇ ಮಾಡಬಾರ್ದು, ನಮ್ಮಲ್ಲಿ ಅವರು ಬಿಟ್ಟು ಬೇರೆ ಏನು ಮಾಡ್ತಾ ಇದೀವೋ ಅದಿರಬೇಕು ನಮ್ಮಲ್ಲಿ ಅಂತ ಹೇಳಿ. ನಿಮ್ಮ ಬೇಕರಿಯಲ್ಲಿ ಈಗ ಹೊಸ ಪ್ರಯೋಗವನ್ನು ಇನ್ನು ಅಳವಡಿಸಿದ್ಯಾ? ಯಾವ್ಯಾವ ಪ್ರಾಡಕ್ಟು ಇವತ್ತಿನವರೆಗೂ ಬೇಕರಿಗೆ ಎಲ್ಲರೂ ಬರ್ತಾ ಇದ್ದಾರೆ, ಯಾವ ಪ್ರಾಡಕ್ಟು ಜಾಸ್ತಿಯಾಗಿ ಓಡ್ತಾ ಇದೆ? ಅದು ಬ್ಲೂಬೆರಿ ಕ್ರೀಮ್ ಬನ್ ಅಂತ, ಅದೊಂದು ಶುರು ಮಾಡಿದ್ರಿಂದ ಅದೊಂದು ಹೇಗೆ ಜನರಿಗೆ ಲೈಕ್ ಆಯಿತು ಅಂತ ಹೇಳಿದರೆ, ನಮ್ಮ ಮೇನ್ಲಿ ನಮ್ಮ ಅಂಗಡಿ ಕೇಟರ್ ಮಾಡೋದು ಈಗ ದುಡ್ಡು ಇರೋರಿಗಲ್ಲ, ದುಡ್ಡು ಇಲ್ದಿದ್ದವರಿಗೆ. ಎಲ್ಲರೂ ಏನು ಯೋಚನೆ ಮಾಡ್ತಾರೆ ಬಿಸ್ನೆಸ್ ಮಾಡುವಾಗ ಅಂತ ಹೇಳಿದರೆ, ಈಗ ನಮಗೆ ಬರುವವರು ಹೀಗಿರಬೇಕು, ಹಾಗಿರಬೇಕು, ಇಷ್ಟು ಒಳ್ಳೇದಿರಬೇಕು ಅಂತೆಲ್ಲ ಯೋಚನೆ ಮಾಡ್ತಾರೆ.
ನಾನೇನು ಯೋಚನೆ ಮಾಡಿ ಬಂದದ್ದು ಅಂತ ಹೇಳಿದರೆ, ಈಗ 90% ಜನ ಬಿಟ್ಟೋದ್ರು ಅಲ್ಲೇ. ಅಂದರೆ ಅವರ ಇದರಲ್ಲಿ ಟಾರ್ಗೆಟ್ ಮಾರ್ಕೆಟಲ್ಲಿ ಅವ್ರು ಇಲ್ಲವೇ ಇಲ್ಲ. ಸೊ ಈ ಮಿಕ್ಕಿದ 90% ಯಾರು ನೋಡುವವರು? ಈ ಆಟೋ ಡ್ರೈವರ್ಗಳಿರ್ತಾರೆ, ಪೇಂಟರ್ಗಳಿರ್ತಾರೆ, ಕೂಲಿ ಕೆಲಸದವ್ರು ಇರ್ತಾರೆ, ಎಲ್ಲರೂ ಇರ್ತಾರಲ್ಲ, ಅವ್ರನ್ನ ಯಾರು ನೋಡೋದು ಈಗ ಅಂತ ಹೇಳಿ ಯೋಚನೆ ಮಾಡಿ ಅವರು ಈಗ ಬ್ಲೂಬೆರಿ ಅನ್ನೋದು ಒಂದು ಫ್ಯಾನ್ಸಿ ಫ್ರೂಟ್. ಅಂದರೆ ಅದು ಒಂದು ಈಗ ಯಾರು ನೋಡಿರ್ಲಿಕ್ಕಿಲ್ಲ, ಅದು ಇಲ್ಲ, ಇದು ಇಂಡಿಯಾ ಬಿಟ್ಟು ಹೊರಗೆ ಹೋದವರು ಅವ್ರು ಮಾತ್ರ ನೋಡಿರ್ಬೋದೇನೋ. ಈಗೀಗ ಇಂಡಿಯಾದಲ್ಲಿ ಸ್ವಲ್ಪ ಗ್ರೋ ಮಾಡಲಿಕ್ಕೆಲ್ಲ ಶುರು ಮಾಡಿದ್ದಾರೆ, ಬೇರೆ ಒಂದು ನ್ಯೂ ಫಾರ್ಮಿಂಗ್ ಟೆಕ್ನಿಕ್ಸಿಂದ ಎಲ್ಲ. ಆದರೆ ಅವರು ಅದೊಂದು ಟೇಸ್ಟನ್ನು ಅದೊಂದು ನಾಲಿಗೆಯಲ್ಲಿ ಫೀಲೇ ಮಾಡಿರ್ಲಿಕ್ಕಿಲ್ಲ ಅಂತ ಹೇಳಿ ಅದನ್ನು ಯೋಚನೆ ಮಾಡಿ, ಮತ್ತು ಅದರಿಂದ ನಾವು ಹೇಗೆ ಒಂದು ಫ್ರೆಶ್ ಫ್ರೂಟಿಂದ ಮತ್ತು ಗುಡ್ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸು ಪ್ಯೂರ್ ಬಟರಿಂದ ಹೇಗೆ ಮಾಡ್ಬೋದು ಅಂತೆಲ್ಲ ತಿಳ್ಕೊಂಡು ಮಾಡಿ ಅದನ್ನು ತಳ್ಳಿದ್ದು. ಈಗ ನಿಮ್ಮ ಬೇಕರಿಯ ಎದುರುಗಡೆ ಇನ್ನೊಬ್ಬ ಬೇಕರಿ ಹಾಕಿದ್ದಾನೆ, ಅವನು ನಿಮ್ಮ ಪ್ರಾಡಕ್ಟ್ ಅನ್ನು ಮಾಡ್ತಾ ಇಲ್ವಾ? ಇಲ್ಲ ಅವರು ಲಕ್ಕಿಲಿ ಮಾಡ್ತಾ ಇಲ್ಲ. ಅಂದರೆ ಸುಲಭವಲ್ಲ. ಹೌದು. ಈಗ ನಾವು ಇಷ್ಟು ವರ್ಷದಿಂದ ನಾವು ಅದ್ರ ಮೇಲೆ ರಿಸರ್ಚ್ ಮಾಡಿ ಡೆವಲಪ್ ಮಾಡಿ, ಈಗ ಬೇರೆ ಯಾರು ಬಂದ್ರೂ ಬೆಂಗಳೂರು ಸುತ್ತ ಈಗ ನಾವು ನಮ್ಮ ಎದುರುಗಡೆ ಬೇಕ್ರಿ ಅಂತ ಅಲ್ಲ, ನಮ್ಗೀಗ ಕಾಂಪಿಟೇಟರ್ಸ್ ಅರೌಂಡ್ ಬ್ಯಾಂಗ್ಳೂರ್ ಇದ್ದಾರೆ. ಅರೌಂಡ್ ಬ್ಯಾಂಗ್ಳೂರಲ್ಲಿ ಸುಮಾರು ಜನ ನಮ್ಮ ಪ್ರಾಡಕ್ಟನ್ನು ಕಾಪಿ ಮಾಡಿದ್ದಾರೆ, ಆದರೂ ನಮ್ಮದು ಆಲ್ಮೋಸ್ಟ್ ಟಾಪಲ್ಲಿದೆ. ಈಗ ನೀವು ಇನ್ನೊಂದು ಯೂನಿಟ್ ಮಾಡಿದ್ದೀರಿ, ಆ ಯೂನಿಟಿಗೆಲ್ಲ ನಿಮ್ಮ ಸಪ್ಲೈ ಎಲ್ಲಿಂದ ಆಗ್ತದೆ, ಹೇಗಾಗ್ತದೆ? ಮೆಷಿನರೀಸನ್ನು ನೀವು ಯಾವ ರೀತಿಯಲ್ಲಿ ರೆಡಿ ಮಾಡಿದ್ದೀರಾ? ಮೆಷಿನರಿ ಅಂದರೆ ನಮ್ಮದೊಂದು ಮೇನ್ ಕಿಚನ್ ಇದೆ, ಸೆಂಟ್ರಲ್ ಕಿಚನ್ ಇದೆ ನಮ್ಮದು. ಆಲ್ಮೋಸ್ಟ್ ಒಂದು 10-12,000 ಸ್ಕ್ವೇರ್ ಫೀಟ್ ಒಂದೇ ಕಿಚನ್ ಇದೆ. ಅಲ್ಲಿಂದ ಮೆಷಿನರಿ ಅಂದರೆ ಮೆಷಿನರಿಯಲ್ಲಿ ನಾವು ಬೇರೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿದ್ದು ಅದನ್ನು. ಸುಮಾರು ಕೆಲವು ಇಂಡಿಯನ್ ಇದೆ, ಕೆಲವು ಮಲೇಷಿಯನ್ ಇದೆ, ಕೆಲವು ಡೆನ್ಮಾರ್ಕ್ ಒಂದೆರಡು ಇದೆ. ಆದರೆ ಮೊದಲಿದ್ದ ಬಂಡವಾಳಕ್ಕಿಂತ ಈಗ 10 ಟೈಮ್ಸ್ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೀರಾ ನೀವು. 10,000 ಸ್ಕ್ವೇರ್ ಫೀಟ್ನಲ್ಲಿ ನಿಮ್ಮ ಬಿಲ್ಟಪ್ ಮಾಡಬೇಕಂದ್ರೆ ಅದು ಸುಲಭದ ಕೆಲಸ ಅಲ್ಲ. ಇದೇನು ಸಣ್ಣ ಬೇಕರಿ ಅಲ್ಲ, ದೊಡ್ಡ ಸಾಧನೆ, ದೊಡ್ಡ ಬೇಕರಿ. ಹಾಗೆ ಇನ್ನು ಮುಂದೆ ನೀವೇನು ಮಾಡಬೇಕು ಅಂತ ಆಲೋಚನೆ? ಇನ್ನೂ ಯೂನಿಟ್ಗಳು ಮಾಡಬೇಕಾ? ಮುಂದೆ ಮಾಡಬೇಕು ಅಂತಿದೆ. ಈಗ ಆಲ್ರೆಡಿ ನಾವು ಸುಮಾರು ಸ್ಟೆಪ್ ಮುಂದೆ ಬಂದಾಗಿದೆ. ಒಂದಲ್ಲ ಅಂದರೆ ಇನ್ನೊಂದು, ನಾವು ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಕಡೆನೂ ಹೋಗುವಂಥ. ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ನೆಕ್ಸ್ಟ್ ಪ್ಲ್ಯಾನ್ ಆಗಿದೆ. ನೆಕ್ಸ್ಟ್ 2 ಇಯರ್ಸ್ ನಮ್ಮದು ಪ್ಲ್ಯಾನ್ ಇದೆ. ಆ 2 ಇಯರ್ಸ್ ಆದಮೇಲೆ ನಾವು ಬಾಂಬೆ, ಹೈದ್ರಾಬಾದು, ಆಮೇಲೆ ಚೆನ್ನೈಗೆ, ಪುಣೆಗೆ ಹಾಗೆಲ್ಲ ಹೋಗುವ ಅಂತ ಇದ್ದೇವೆ. ನೋಡಬೇಕು ಹೇಗಾಗ್ತದೆ ಅಂತ. ಅದೇ ಆಲ್ರೆಡಿ ನಮ್ಮ ಆರ್ ಟಿ ನಗರದ ಎಲ್ಲ ಅಮ್ಮಂದಿರು ಕೂಡ ಮನೆಯಲ್ಲೇ ಫುಡ್ ತಯಾರಿಸ್ತಾರೆ. ಅವರ ರುಚಿಗಿಂತ ಮೇಲ್ಪಟ್ಟು ನಿಮ್ಮ ಬೇಕರಿಯಲ್ಲಿ ಹೊಸ ರುಚಿಯನ್ನು ನೀವು ತಯಾರು ಮಾಡಿದ್ದೀರಾ. ಹಾಗೆ ಆ ಅಮ್ಮಂದಿರಿಗೂ ಕೂಡ ಈಗ ಕೆಲಸ ಇಲ್ಲ ಅಂತ ಆಗಿದೆ, ನಿಮ್ಮ ಬೇಕರಿಯಲ್ಲೇ ಕೆಲಸ ಆಗಿದೆ. ಅದು ಹೇಗೆ ಸಾಧ್ಯ ಆಯಿತು? ಮತ್ತು ಎಷ್ಟು ಜನ ವರ್ಕರ್ಸ್ಗೆ ನೀವು ಈಗ ಕೆಲಸ ಕೊಟ್ಟಿದ್ದಾರೆ? ಎಷ್ಟು ಜನ ವರ್ಕರ್ಸ್ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಆಲ್ಮೋಸ್ಟ್ ಒಂದು 60-70 ಮೆಂಬರ್ಸ್ ಇದ್ದಾರೆ ಈಗ. ಮೇನ್ ಕಿಚನಲ್ಲಿ ಅಂತ ಒಂದು ಮೋರ್ ದೆನ್ ಹಾಫ್ ವರ್ಕ್ ಮಾಡ್ತಾರೆ. ಮತ್ತು ಸ್ಟೋರ್ಸಲ್ಲಿ ಡೈಲಿ ಔಟ್ಪುಟ್ಟಿಗೆ ಅಂತೇಳಿ ಅಲ್ಲೂ ಇದ್ದಾರೆ. ಈಗ ಮೇನ್ ಏನಂದರೆ ಲೋಡಿಂಗ್ ಅನ್ಲೋಡಿಂಗಿಗೆ ಬೇಕು ಜನ. ಅಂದರೆ ಐಟಮ್ ಪ್ರಿಪ್ರೇಷನ್ಸ್ಗೆ ಮೇನ್ ಶೆಫ್ಸ್ ಇದ್ದಾರೆ, ಮ್ಯಾನೇಜರ್ಸ್ ಇದ್ದಾರೆ ಶೆಫ್ಸಿಗೆ, ಆಮೇಲೆ ಸ್ಟೋರ್ ಮ್ಯಾನೇಜರ್ಸ್ ಇದ್ದಾರೆ, ಆಮೇಲೆ ಲೇಬರ್ ಮ್ಯಾನೇಜ್ಮೆಂಟಿಗಿದ್ದಾರೆ ಜನ, ಮತ್ತು ಮೇನ್ ಆಪ್ರೇಷನ್ಸನ್ನು ಕಂಟ್ರೋಲ್ ಮಾಡೋರು ಇದ್ದಾರೆ. ಎಲ್ಲ ಟೋಟಲ್ ಆಪ್ರೇಷನ್ಸನ್ನು ಕಂಟ್ರೋಲ್ ಮಾಡೋಕ್ಕೆ. ಈಗ ಏನಂದರೆ ನಮಗೆ ಅಟ್ ಎನಿ ಪಾಯಿಂಟ್ ಗೊತ್ತಿರಬೇಕು, ಈ ಐಟಮ್ ಇಲ್ಲಿದೆ, ಹೀಗೆ ಹೋಗ್ತಾ ಇದೆ, ಕಸ್ಟಮರಿಗೆ ಹೀಗೆ ಹೋಗಬೇಕು ಅಂತೆಲ್ಲ ಇರುತ್ತೆ. ಯಾವ ಪ್ರಾಡಕ್ಟ್ ಈಗ ಬೇರೆ ನಿಮ್ಮ ತಲೆಯಲ್ಲಿ ಯೋಚನೆಯಲ್ಲಿದೆ? ಈಗ ಕ್ರೀಮ್ ಬನ್ ಒಂದಾಯ್ತು, ಅದು ಬಿಟ್ಟರೆ ಬೇಕರಿಯಲ್ಲಿ ಈಗ ಆಗ್ತಾ ಇದೆ ಸುಮಾರು ಒಂದು ಲಾಸ್ಟ್ ಮಂತಿಂದಲೇ ನಮ್ಮದು. ಯಾವ್ದಾದ್ರು ಒಂದು 4 ಹೆಸರನ್ನು ಹೇಳ್ಬೋದಾ? ಹೊಸದಂದರೆ ಅದು ಗಾರ್ಲಿಕ್ ಚೀಸ್, ಕೊರಿಯನ್ ಗಾರ್ಲಿಕ್ ಚೀಸ್ ಅಂತ ಇತ್ತು ಒಂದು ಬನ್ನು, ಅದನ್ನು ಮಾಡಿದ್ದೇವೆ. ಅದನ್ನು ಮತ್ತು ಅದು ಬಿಟ್ಟರೆ ಒಂದು ಮಫಿನ್ಸ್ ಇತ್ತು. ಮಫಿನ್ಸನ್ನು ಮಕ್ಕಳು ಸಹ ಬರ್ತಾರೆ, ಸಣ್ಣ ಮಕ್ಕಳು ಬರ್ತಾರೆ ಅಂತ ಹೇಳಿ ಅವರಿಗೆ ಸಹ ಲೋ ಕಾಸ್ಟಲ್ಲಿ ಇರಬೇಕು ಅಂತೇಳಿ ಒಂದು 15 ರೂಪಾಯಿಗೆ ಒಂದು ಸಣ್ಣ ಕಪ್ ಕೇಕ್, ಒಂದು ಅಟ್ರಾಕ್ಟಿವ್ ಕಪ್ ಕೇಕ್ಸನ್ನೆಲ್ಲ ಮಾಡಿದ್ದೀವಿ. ಹೀಗೆ ಈಗ ದೊಡ್ಡ ಅಂಗಡಿಗೆ ಹೋಗಬೇಕಾಗಿಲ್ಲ ಫ್ಯಾನ್ಸಿ ಪ್ರಾಡಕ್ಟಿಗೋಸ್ಕರ ಅಂತೇಳಿ ನಮ್ಮಲ್ಲೇ ಬರಲಿ, ಎಲ್ಲರಿಗೂ ಆಕ್ಸೆಸಿಬಲ್ ಇರಬೇಕು, ಒಂದೊಂದು ಟೇಸ್ಟ್, ಒಂದೊಂದು ಪ್ರಾಡಕ್ಟ್ ಅಂತ ಸಹ. ಹಾಗೆ ಬರೀ ಶೋರೂಮ್ ಮಾತ್ರ ಹೋದರೆ ಸಿಗ್ತದೆ ಅಂತ ಅಲ್ಲ ಅಂತ ಇರೋ. ಈಗ ನಮ್ಮ ಮಗ ಈಗ ನಿಮಗೆ ಬೇಕರಿಯ ಬಗ್ಗೆ ಪೂರ್ತಿ ವಿಷಯವನ್ನು ನಿಮಗೆ ಹೆಚ್ಚು ಕಮ್ಮಿ ತಿಳಿಸಿದ್ದಾನೆ. ಅಲ್ಲಿ ರುಚಿಯಾದ ಬಹಳ ಕಮ್ಮಿ ಬೆಲೆಯ ವಸ್ತುಗಳು ಕೂಡ ಇಲ್ಲಿ ಕೈಗೆಟಕುವ ಇದು ದರದಲ್ಲಿ ಸಿಗ್ತದೆ.
ನಿಮ್ಗೆ ಯಾರಿಗಾದರೂ ಈ ಇದನ್ನು ವಸ್ತುಗಳನ್ನು ಅಥವಾ ಬೇಕರಿ ಪದಾರ್ಥಗಳನ್ನು ಟೇಸ್ಟ್ ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ ನೀವು ಖಂಡಿತವಾಗಿ ಓಡಿ ಓಡಿ ಬರ್ಬೋದು. ಖಂಡಿತವಾಗಿ ನಿಮಗೆ ಮಧ್ಯಾಹ್ನ 12 ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆವರೆಗೆ ಲಭ್ಯ. ರಜಾ ದಿವಸದಲ್ಲೇ ಬನ್ನಿ, ತೊಂದರೆ. ಥಟ್ ಅಂತ ಒಂದು ಆನ್ಸರ್ ಕೊಡಬೇಕೀಗ. ಇದು ಸಿಂಪಲ್, ನಮ್ಮ ಕರಾಡ ವಿಶ್ವದ ಒಂದು. ನಿಮ್ಮ ನೆಚ್ಚಿನ ಕರಾಡ ಅಡುಗೆ ಯಾವುದು? ಕೊಟ್ಟಿಗೆ. ನಿಮ್ಮ ಮನೆಯಲ್ಲಿ ಯಾರು ಬಾಸ್? ಮನೆಯಲ್ಲಿ ಬಾಸ್ ನನ್ನ ಹೆಂಡತಿ. ಆದರೆ ಕರಾಡದ ಯಾವ ಗುಣ ನಿಮಗೆ ಇಷ್ಟ? ಕರಾಡಸ್ಥರ ಯಾವ ಗುಣ ನಿಮಗೆ ಇಷ್ಟ? ಗೆಸ್ಚರ್ ಅಂತ ಹೇಳಿದರೆ ಬಂದವರನ್ನು ಆತಿಥ್ಯ ಸತ್ಕಾರ ಮಾಡುವಂಥದ್ದು ಬಹಳ ಇಷ್ಟವಾದ ವಿಷಯ ನನಗೆ. ನೀವೇ ತಯಾರಿಸುವ ನಿಮ್ಮ ಇಷ್ಟದ ತಿಂಡಿ ಯಾವುದು? ಸಾರು. ಈಗ ಉದ್ಯೋಗ ಬೆಟರ, ಉದ್ಯಮ ಬೆಟರ? ಸುರುಸುರುಗೆ ಕಲಿಯುವಾಗ ಉದ್ಯೋಗ ಬೆಟರ್. ಆಮೇಲೆ ಉದ್ಯಮಕ್ಕೆ ಹೋದ ಮೇಲೆ ಹಿಂದೆ ತಿರುಗಿ ನೋಡಬಾರ್ದು, ಮುಂದೆ ಹೋಗ್ತಾ ಇರಬೇಕು. ಟಿವಿನ ಮೊಬೈಲ? ಎರಡು ದೂರ ಇದ್ದಷ್ಟು ಒಳ್ಳೆಯದು. ಉದ್ಯಮಿಯಾಗಲು ಎಕ್ಸ್ಪೀರಿಯನ್ಸ್ ಮುಖ್ಯನೋ ಎಜುಕೇಷನ್ ಮುಖ್ಯನೋ? ನಮ್ಮಲ್ಲಿರೋ ಎಕ್ಸ್ಪೀರಿಯನ್ಸೇ ಮುಖ್ಯ. ಎಜುಕೇಷನ್ ಸ್ವಲ್ಪ ಬೇಕು, ಬಟ್ ಕೊನೆಯಲ್ಲಿ ಎಕ್ಸ್ಪೀರಿಯನ್ಸೇ ಮುಖ್ಯ. ನಿಮ್ಮ ಆರೋಗ್ಯದ ಗುಟ್ಟು? ದಿನಾಲು 10 ಮೈಲು ಬೆಳಗ್ಗೆ 6 ಗಂಟೆಗೆ ಎದ್ದು ನಡೆಯುವುದೇ ನಮ್ಮ ಸೀಕ್ರೆಟ್. ಕರಾಡ ಸಮಾಜಕ್ಕೆ ತಾವು ಅತಿ ಅಮೂಲ್ಯವಾದಂಥ ಸಹಕಾರವನ್ನು ನೀಡಿದ್ದೀರಿ. ನಿಮ್ಮ ಉದ್ಯಮದಲ್ಲಿ ಬಹಳ ಎತ್ತರದ ಸಾಧನೆಯನ್ನು ನೀವು ಮಾಡಿದ್ದೀರಿ. ಯುವ ಕರಾಡಸ್ಥರಿಗೆ ಸ್ಫೂರ್ತಿಯನ್ನು ನೀಡಿದ್ದೀರಿ. ನಿಮ್ಮ ಡೈವಿಂಗ್ ಕ್ಷೇತ್ರದಲ್ಲಿ ಯಾರೂ ಮಾಡದಂಥ ಮಹಾ ಸಾಧನೆಯನ್ನು ನೀವು ಮಾಡಿದ್ದೀರಿ. ನಿಮಗೆ ಜಗನ್ಮಾತೆಯಾದ ಅಗಲ್ಪಾಡಿ ಅಮ್ಮನವರು ಆಯುರಾರೋಗ್ಯ ಐಶ್ವರ್ಯಗಳ ನಿರಂತರ ಕಾಪಾಡಲಿ. ನಿಮ್ಮ ಈ ಉದ್ಯಮ ಈಗಿರುವ 2 ಯೂನಿಟ್ಗಳಿಂದ ಇನ್ನೂ ಹಲವು ಯೂನಿಟ್ಗಳಾಗಿ ಮಾರ್ಪಡಲಿ. ಕರಾಡ ಸಮಾಜದ ಕಡೆಯಿಂದ ದೇವರಲ್ಲಿ ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ದಿನ ನಮ್ಮೊಂದಿಗೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿರುವುದಕ್ಕೆ, ನಿಮ್ಮ ಅಮೂಲ್ಯ ಸಮಯವನ್ನು ಕರಾಡರಿಗಾಗಿ ವಿನಿಯೋಗಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಅದೇ ರೀತಿ ವಿಶ್ವ ಕರಾಡ ನಿಮ್ಮನ್ನು ಗುರುತಿಸಿ ನಿಮ್ಮ ಸಾಧನೆಯನ್ನು ಪರಿಶೀಲಿಸಿದ್ದಕ್ಕೆ ಕರಾಡ ವಿಶ್ವಕ್ಕೂ ಕೂಡ ಧನ್ಯವಾದಗಳು. ನಮಸ್ಕಾರ.